ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇಮಂ ಗುಣಸಮಾಹಾರಂ ಆತ್ಮಭಾವೇನ ಪಶ್ಯತಃ ಅಸಮ್ಯಕ್ದರ್ಶಿನೋ ದುಃಖಂ ಅನಂತಂ ನೋಪಶಾಮ್ಯತಿ. ಈ ಒಂದು ಭೀಕರವಾದ ದುಃಖವನ್ನ ತರೋದು ಯಾವುದು? ಗುಣಸಮಾಹಾರಂ ಆತ್ಮಭಾವೇನ ಪಶ್ಯತಃ. ಸತ್ವರಜಸ್ತಮೋ ಗುಣಗಳ ಭಾವನೆಯನ್ನ ಆತ್ಮಭಾವೇನ ನಾನೇ ಅನ್ನುವ ಭಾವದಿಂದ ಕಾಣುವ ಅಸಮ್ಯಕ್ದರ್ಶಿನಃ ಯಥಾರ್ಥಜ್ಞಾನಿ ಎಲ್ಲದವನಿಗೆ ಅನಂತವಾದ ದುಃಖ ನೋಪಶಾಮ್ಯತಿ, ಅದು ಕಡಿಮೆ ಆಗೋದೇ ಇಲ್ಲ. ಅದರಿಂದಾಗಿ ತಟಸ್ಥವಾದ ಪ್ರಜ್ಞೆ ಅನ್ನೋದು ಬೇಕು. ಅನಾತ್ಮೇತಿ ಯದಾ ದೃಷ್ಟಂ ನಾಹಂ ನ ಚ ಮಮೇತ್ಯಪಿ ವರ್ತತೆ ಕಿಮಧಿಷ್ಠಾನ ಪ್ರಸಕ್ತ ದುಃಖ ಸಂತತಿ. ಅನಾತ್ಮೇತಿ ಯದಾ ದೃಷ್ಟಂ, ಯಾವಾಗ ಈ ಶರೀರ ಅಂತನ್ನೋದು ಆತ್ಮ ಅಲ್ಲ ಅಂತ ತೋರತ್ತೆ, ಅವಾಗ ದುಃಖ ಸಂತತಿ ಕಡಿಮೆ ಆಗತ್ತೆ. ಇಲ್ಲ ಅಂದ್ರೆ ದುಃಖ ಯಾವ ಮಟ್ಟಕ್ಕಿರುತ್ತೆ ಅಂತ ನೀವು ಕೆಲವೊಂದನ್ನು ನೋಡಿರಬಹುದು. ಬ್ರಾಹ್ಮಣ ಸಮುದಾಯದಲ್ಲಿ ತಟಸ್ಥವಾಗಿ ನೋಡಿದ್ರೆ ಬ್ರಾಹ್ಮಣ ಸಮುದಾಯದಲ್ಲಿ ಒಂದು ಸಾವಿಗೆ ರಿವೆಂಜ್ ತೆಗೆದುಕೊಳ್ಳೋದು ಕಡಿಮೆ. ಪರಶುರಾಮ ರಿವೆಂಜ್ ತೆಗೆದುಕೊಂಡಂತೆ ತೋರತ್ತೆ, ಆದರೆ ಅದು ಅಸುರರ ನಾಶ. ಪರಶುರಾಮನನ್ನು ಬಿಟ್ಟರೆ ಉಳಿದ ಕಡೆ ರಿವೆಂಜ್ ತಗೊಳ್ಳೋದು ಬಹಳ ಕಡಿಮೆ. ನೀವು ಶಾಪ ಕೊಟ್ಟಿರೋದನ್ನ ನೋಡ್ತೀರಾ. ಆ ಶಾಪದಲ್ಲಿ ಸಜ್ಜನರಿಗೆ ಕೊಟ್ಟ ಶಾಪದಲ್ಲಿ ಒಂದು ಪ್ರೀತಿ ಇದೆ. ನಿಮಗೆ ದೇವರ ಸಾಕ್ಷಾತ್ಕಾರ, ಹೀಗಾಗಿ ಅಲ್ಲಿಂದ ನಿಮ್ಮ ಶಾಪ ಮೋಕ್ಷ ಆಗತ್ತೆ ಅಂತ ಇರುತ್ತೆ. ಇದೆಲ್ಲ ಎಲ್ಲಿಂದ ಬಂತು? ಬ್ರಾಹ್ಮಣರಿಗೆ, ವಿಶೇಷತಃ ಸಜ್ಜನರಿಗೆ, ತತ್ವಶಾಸ್ತ್ರಿಗಳಿಗೆ ದುಃಖದ ತೀವ್ರತೆ ಕಡಿಮೆ. ಯಾಕೆ ಕಡಿಮೆ ಅವರಿಗೆ? ಇದು ಎಲ್ಲಿಂದಲೋ ನಮ್ಮ ಸಂಸ್ಕಾರದಲ್ಲಿ ಬಂದಿದೆ. ಹೀಗಾಗಿ ಬ್ರಾಹ್ಮಣರ ಮೇಲೆ ದಾಳಿ ಮಾಡಿದ್ರೆ ಆ ದಾಳಿಗೊಳಗಾದ ಬ್ರಾಹ್ಮಣನೇ ಕ್ಷಮಿಸ್ಬಿಟ್ಟಿರ್ತಾನೆ ಯಾವತ್ತೋ. ಇದು ಬಹಳ ವಿಚಿತ್ರ. ಅದು ಸರಿಯಾ ತಪ್ಪಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಸರಿಯಾ ತಪ್ಪಾ, ದಟ್ ಇಸ್ ಸೆಕೆಂಡ್ರಿ. ಅದರ ಪರಿಣಾಮ ಏನಾಯಿತು, ದಟ್ ಇಸ್ ಸೆಕೆಂಡ್ರಿ. ಆದರೆ ನೀವು ತಟಸ್ಥವಾಗಿ ನೋಡಿದಾಗ ಬ್ರಾಹ್ಮಣನೊಬ್ಬ ಯಾಕೆ ಅಷ್ಟು ಬೇಗ ಕ್ಷಮೆಯನ್ನು ತಾಳ್ತಾನೆ ಅಂದ್ರೆ, ಈ ದೇಹಾತ್ಮ ವಿವೇಕ ಅನ್ನೋದು ಎಲ್ಲೋ ಒಂದು ಕಡೆ ಅವನ ಮನಸ್ಸಿನಲ್ಲಿ ಗಾಢವಾಗಿ ಕುಳಿತಿದೆ.
ತಲೆತಲಾಂತರದಿಂದ ಈ ತರಹದ ಕೆಲಸಗಳಿವೆ. ಅದಕ್ಕೆ ಹೇಳಿದ್ದು ವರ್ತತೆ ಕಿಮಧಿಷ್ಠಾನ ಪ್ರಸಕ್ತ ದುಃಖ ಸಂತತಿ. ದುಃಖ ಸಂತತಿಗೆ ಏನು ಆಸರೆ? ದೇಹವೇ ನಾನು ಅನ್ನುವ ಉತ್ಕಟವಾದ ಭಾವವೇ ಆಸರೆ. ದೇಹವೇ ನಾನು ಅನ್ನುವ ಉತ್ಕಟವಾದ ಭಾವ ಬರದೇ ಹೋದಾಗ ಹೆಚ್ಚು ರಿವೆಂಜ್ಗಳೆಲ್ಲ ಇರಲ್ಲ. ನೀವು ಇಷ್ಟನ್ನ ನೋಡಿ, ಸಾಮಾನ್ಯವಾಗಿ ಬ್ರಾಹ್ಮಣರ ಸಂಪರ್ಕಕ್ಕೆ ಬಂದವರು ದೇವ್ರು ನೋಡ್ಕೋತಾನೆ ಅಂತಾರೆ ವಿನಃ ಪ್ರತಿಭಟನೆ ಹಿಂಸೆಗಿಳಿಯಲ್ಲ. ನೋಡಿ, ಮೊನ್ನೆಯ ನಮ್ಮ ಸ್ವಾಮಿಗಳ ನಡೆಯೇ ಸಾಕ್ಷಿ. ರಾಜ್ಯದ ದೊರೆ ದುಃಖವನ್ನ, ನಾಡ ದೊರೆ ದುಃಖವನ್ನ ಸ್ವೀಕರಿಸದೆ ಹೋದಾಗ, ನಮ್ಮ ಅಹವಾಲನ್ನು ಸ್ವೀಕರಿಸದೆ ಹೋದಾಗ ಜಗದ ದೊರೆಗೆ ಮೊರೆ ಹೋಗ್ತೇವೆ ಅಂತ ಹೇಳಿ 1 ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕಿಳಿದಿದ್ದಾರೆ. ಇದು ಬೇರೆ ಕಡೆ ಆಗಿದ್ದಿದ್ರೆ ಉಳಿತಿತ್ತ ಇವತ್ತು ಜಗತ್ತು? ಒಂದು ಹಂದಿಯನ್ನ ಕತ್ತರಿಸಿ ಮಸೀದಿ ಒಳಗಡೆ ಹಾಕಿದ್ದಿದ್ರೆ ಉಳಿತಿತ್ತ ಇದು? ಉರಿದು ಹೋಗ್ತಾ ಇತ್ತು ಜಗತ್ತು, ಕೇವಲ ಭಾರತ ಅಲ್ಲ. ಯಾಕೆ ಅಂದ್ರೆ ನಮಗೆ ಎಲ್ಲಿಯೋ ಒಂದು ಕಡೆ ಈ ಶರೀರ ಮತ್ತೆ ಆತ್ಮ ಎರಡು ಬೇರೆ. ನಂಬರ್ 1. ನಂಬರ್ 2, ನಾವು ರಿವೆಂಜ್ ತೆಗೆದುಕೊಳ್ಳೋದಲ್ಲ. ನಮಗೆ ಆಗದೆ ಹೋದಾಗ, ತೀರಾ ದುಸ್ಥಿತಿ ಬಂದಾಗ ದೇವರು ನೋಡಿಕೊಳ್ತಾನೆ ಅನ್ನುವಂತಹ ಭಾವ ನಮ್ಮಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಈ ಭಾವನೆ ಪೂರ್ತಿ ಹೋಗುವಷ್ಟರಲ್ಲಿ ಬ್ರಾಹ್ಮಣರೇ ಇರಲ್ಲ. ಈ ಜೀನ್ನಲ್ಲಿ ಏನ್ ಬಂದಿದೆ ಇದು ಪೂರ್ತಿ ಹೋಗೋಟ್ರಲ್ಲಿ ಬ್ರಾಹ್ಮಣರೇ ಈ ದೇಶದಲ್ಲಿ ಇರಲ್ಲ, ಎಲ್ಲ ಸತ್ತೋಗಿರ್ತಾರೆ. ಈ ಭಾವನೆ ಇರೋ ತನಕ ಬ್ರಾಹ್ಮಣರು ಇರ್ತಾರೆ. ಇದು ಕಟುವಾಸ್ತವ, ಇದನ್ನು ಒಪ್ಕೊಳ್ಳೇಬೇಕು. ಎಲ್ಲ ಬ್ರಾಹ್ಮಣರನ್ನ ಬೇರೆಯಾಗಿ ಕನ್ವರ್ಟ್ ಮಾಡೋದು ಅಂತ ಏನಾಗತ್ತೆ, ಅವಾಗ ಅವರು ಅವ್ರ ತರ ಆಗಿ ರಿವೆಂಜ್ ತೆಗೆದುಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತಾರೆ. ಆಗ ಜಗತ್ತು ಉಳಿಯೋದೇನು? ಅದರಿಂದಾಗಿ ಆತ್ಮ ಮತ್ತೆ ದೇಹ ವಿವೇಕ ಅನ್ನೋದು ಕ್ಷಮೆಗೆ ಕಾರಣ. ಈ ದೇಹಾತ್ಮ ವಿವೇಕ ಅಂತನ್ನೋದು ಇರೋದ್ರಿಂದ ನಾವು ಉತ್ಕಟವಾಗಿ ದುಃಖ ಅನುಭವಿಸ್ತಾ ಇಲ್ಲ. ನನಗೆ ಒಂದು ಒಂದು ಪೀಪಲ್ ವರ್ಸಸ್ ಮೊಹಮ್ಮದ್ ಅನ್ನುವ ಒಂದು ಲೇಖನವನ್ನು ನಾನು ಓದ್ತಾ ಇದ್ದೆ. ಆಮೇಲೆ ಸ್ಕೆಪ್ಟಿಕಲ್ ಮುಸ್ಲಿಂ ಅಂತ ಹೇಳಿ ಒಂದು ಪುಸ್ತಕ, ಅದನ್ನ ಓದ್ತಾ ಇದ್ದೆ ನಾನು. ಅದರಲ್ಲಿ ಅವನು ಒಬ್ಬ ಬರೀತಾನೆ, ಜಿಯಾವುದ್ದೀನ್ ಸರ್ದಾರ್ ಅಂತ. ನೀವು ಇದರಲ್ಲಿ ನೋಡಿದ್ರೆ, ನೆಟ್ಟಲ್ಲಿ ನೋಡಿದ್ರೆ ಅವನು ಪಾಕಿಸ್ತಾನ ಮೂಲದ ಇಂಗ್ಲೆಂಡಿನಲ್ಲಿ ಇರುವ ಒಬ್ಬ ಮುಸ್ಲಿಂ. ಅವನು ಪ್ರಾಯ ಅವನು ಈಗ ಇದಾನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಅವನು ಬರೀತಾನೆ, ನಾವು 3 ಜನ ಸಟಾನಿಕ್ ವರ್ಸಸ್ ಓದ್ತಾ, ಸಲ್ಮಾನ್ ರಸ್ದಿದ್ದು ಹೌದು ಸಲ್ಮಾನ್ ರಸ್ದಿದ್ದು ಸಟಾನಿಕ್ ವರ್ಸಸ್ ಓದ್ತಾ 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 ಉತ್ಕಟವಾಗಿ ದುಃಖತಾ, ಇಡೀ ರಾತ್ರಿ ಬಿಕ್ತಾ ದುಃಖ ಪಡ್ತಾ ಇದ್ದೆವು ಅಂತ ಬರೀತಾನ ಅವನು. ನಮಗೆ ಯಾರನ್ನು ಬೈದ್ರು ಹಂಗಾಗಲ್ಲ. ನಮಗೆ ಇಷ್ಟು ಉಪಕಾರ ಮಾಡ್ತಾ ಇರುವ ಪ್ರಾಣದೇವರನ್ನು ಬೈದ್ರು ನಮ್ಗೆ ಅನ್ಸಲ್ಲ. ಅಯ್ಯೋ ಇವನ್ ಯೋಗ್ಯತೆ ಅಷ್ಟು ಅಂತ ಅನ್ಕೋತೀವಿ ನಾವು. ಮತದ ನಿಂದನೆ ಎಷ್ಟು ಬರುತ್ತೆ, ಎಷ್ಟು ಅಸಂಗತವಾಗಿ ಅಸಂಬದ್ಧವಾಗಿ ಬರುತ್ತೆ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ಬ್ರಾಹ್ಮಣರ ಜೀನ್ಸಿನಲ್ಲಿ ದೇಹಾತ್ಮ ವಿವೇಕ ಅಂತನ್ನೋದಿದೆ. ಹೀಗಾಗಿ ಯಾವುದಕ್ಕೂ ಓವರ್ ಆಗಿ ರಿಯಾಕ್ಟ್ ಆಗಲ್ಲ. ಮಹಾಭಾರತದಲ್ಲಿ ಹೇಳಿದ್ದು ಅದೇ, ವರ್ತತೆ ಕಿಮಧಿಷ್ಠಾನ ಪ್ರಸಕ್ತ ದುಃಖ ಸಂತತಿ. ಅದರಿಂದಾಗಿ ತತ್ತು ಸಂಯಂಮತನ್ನಾಮ ತ್ಯಾಗಶಾಸ್ತ್ರಮನುತ್ತಮಂ. ಈ ಎಲ್ಲವೂ ನನ್ನಿಂದ ಭಿನ್ನ ಅಂತನ್ನುವ ಪ್ರಜ್ಞೆಯೇ ಸಂಯಂಮತಂ, ಯೋಗ್ಯವಾದ ಮತ. ಅದೇ ಮೋಕ್ಷಕ್ಕೂ ಕಾರಣ. ತ್ಯಾಗ ಏವ ಹಿ ಸರ್ವೇಷಾಂ
ಉಕ್ತಾನಾಮಪಿ ಕರ್ಮಣಾಂ ನಿತ್ಯ ದುಃಖ ವಿನೀತಾನಾಂ ಕ್ಲೇಶ ದುಃಖ ವಹೋಮತಃ. ಅದರಿಂದಾಗಿ ತ್ಯಾಗವೇ ಮಿಗಿಲು. ದ್ರವ್ಯತ್ಯಾಗೇತು ಕರ್ಮಾಣಿ. ಈ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಎಲ್ಲವನ್ನು ನೋಡಿದೆವು. ಈ ಇಂದ್ರಿಯಗಳಲ್ಲಿ ಸತ್ವರಜಸ್ತಮೋ ಗುಣಗಳು ನಮ್ಮನ್ನ ಆವರಿಸಿವೆ. ಸಾತ್ವಿಕೋ ರಾಜಸಶ್ಚೈವ ತಾಮಸಶ್ಚೇತಿ ತೇ ತ್ರಯಃ ತ್ರಿವಿಧಾ ವೇದನಾಯೇಷು ಪ್ರಸೃತಾ ಸರ್ವಸಾಧಿನಿ. ಎಲ್ಲದರ ನಾಶಕ್ಕೆ ಕಾರಣ ಸಾತ್ವಿಕ, ರಾಜಸ, ತಾಮಸ ಭಾವ. 3 ತರಹದ ಜ್ಞಾನ, ಈ 3 ಗುಣಗಳನ್ನು ಒಳಗೊಂಡ ಜ್ಞಾನ. ಸಾತ್ವಿಕದಿಂದ ಏನು ಪ್ರಾಬ್ಲಮ್ಮು? ಪ್ರಹರ್ಷಃ, ಪ್ರೀತಿ, ಆನಂದ, ಸುಖಂ ಸಂಶಾಂತ ಚಿತ್ತತಾ, ಅಕುತಶ್ಚಿತ್ ಕುತಶ್ಚಿದ್ವಾ ಚಿತ್ತತಃ ಸಾತ್ವಿಕಾ ಗುಣಾ. ಸಾತ್ವಿಕ ಗುಣ ಏನು? ಪ್ರಹರ್ಷ, ಸಂತೋಷ, ಒಬ್ಬರ ಮೇಲೆ ಪ್ರೀತಿ, ಒಳಗಡೆಯಿಂದ ಆನಂದ, ಸುಖ, ಶಾಂತವಾಗಿರೋದು, ಇದು ಸಾತ್ವಿಕ ಗುಣ. ಅಯ್ಯೋ ಹೌದಾ? ಅಷ್ಟೇ ಅಲ್ಲ, ಅಕುತಶ್ಚಿತ್ ಕುತಶ್ಚಿದ್ವ, ಹೊರಗಡೆಯ ಯಾವ ಕಾರಣವೂ ಇರದೆ ಸುಖ ಆಗೋದಿದೆಯಲ್ಲ, ಅದು ಸಾತ್ವಿಕ. ಹೊರಗಡೆಯಿಂದ ಏನು, ಒಂದು ಒಳ್ಳೆ ತಿಂಡಿ ಸಿಗಬೇಕಾಗಿಲ್ಲ, ಒಂದು ನೋಟ, ನುಡಿಗೆ, ನಲಿವು ಏನು ಇರಬೇಕಾಗಿಲ್ಲ, ನಮ್ಮ ಪರಿಸ್ಥಿತಿ ಬಹಳ ಕಳಪೆ ಇರಬಹುದು, ಆದರೆ ಒಳಗಡೆಯಿಂದ ಸುಖ ಉಕ್ಕಿ ಬರುತ್ತದೆ. ಯಾಕೆ ಅಂತ ಗೊತ್ತಿರಲ್ಲ, ಅದು ಸಾತ್ವಿಕ. ಅಕುತಶ್ಚಿತ್ ಕುತಶ್ಚಿದ್ವ, ಅದರಿಂದಾಗಿ ಸಾತ್ವಿಕ ಗುಣ. ಅತುಷ್ಟಿ ಪರಿತಾಪಶ್ಚ, ಈ ಸುಖ ಆಗ್ತಾ ಇದೆಯಾ ನಮಗೆ ಹೊರಗಡೆಯ ತಿನ್ನೋದ್ರಿಂದ, ಹೊರಗಡೆಯ ನೋಟ ನುಡಿಗೆ ಮಾಡೋದ್ರಿಂದ ಇದೆಯಾ ನೋಡಬೇಕಾಗತ್ತೆ. ಆ ಸುಖವನ್ನು ವಿವೇಚಿಸಿಕೊಳ್ಳುವಂತಹ ಮನಸ್ಥಿತಿಯೇ ನಮ್ದೀಗಿಲ್ಲ. ಅತುಷ್ಟಿ ಪರಿತಾಪಶ್ಚ ಶೋಕೋ ಲೋಭಸ್ತಥಾ ಕ್ಷಮ ಲಿಂಗಾನಿ ರಜಸಸ್ತಾನಿ ದೃಶ್ಯಂತೆ ಹೇತ್ವಹೇತುತಃ. ಅತುಷ್ಟಿ, ತೃಪ್ತಿಯೇ ಇಲ್ಲ, ಉತ್ಕಟವಾದ ದುಃಖ, ಶೋಕ, ಲೋಭ, ಒಬ್ಬರನ್ನ ಕ್ಷಮಿಸದೇ ಇರೋದು, ಇವುಗಳೆಲ್ಲ ರಜೋಗುಣದ ಪ್ರಾಬ್ಲಮ್. ಹೇತುತಃ ಅಹೇತುತೋವಾ ದೃಶ್ಯಂತೆ, ಅದಕ್ಕೆ ಕಾರಣ ಇರಲಿ ಇಲ್ಲದೆ ಇರಲಿ, ಇದಿದ್ದೇ ಇರುತ್ತೆ. ಸೊ ನಾವು ಇವತ್ತು ಇಷ್ಟಪಡ್ತಾ ಇರೋದು ಏನನ್ನ? ಸೇಡು ತೀರಿಸ್ಕೋಬೇಕು, ಬೇರೆಯವ್ರ ಮುಂದೆ ಬೆಳೆದು ತೋರಿಸ್ಬೇಕು. ಇದನ್ನ ನಮಗೆ ತಲೆ ತಿರುಗ್ತಾರೆ. ಶಾಂತವಾಗಿ ನಮ್ಮ ಪಾಡಿಗೆ ನಾವು ಬೆಳ್ಕೊಂಡು ಹೋಗೋಣ. ನಮ್ಮ ವಿಕಾಸ ಏನಾಗತ್ತೋ, ಹೂವು ಬೇರೊಬ್ಬರ ಮೇಲೆ ಸ್ಪರ್ಧೆಯಿಂದ ಬೆಳೆಯುತ್ತಾ, ಆ ಹೂವು ಇಷ್ಟು ದೊಡ್ಡದಾಗಿದೆ, ನಾನು ಅದಕ್ಕಿಂತ ದಪ್ಪ ಆಗಬೇಕು, ಇಲ್ಲ. ಆದ್ರೆ ನಮಗೆ ಅಲ್ಲ, ಈಗ ವಿಜ್ಞಾನಿಗಳನ್ನು ಕೇಳಿದ್ರೆ ಹೂವು ಅರಳೋದು ಕೂಡ ಮಾರ್ಕೆಟಿಂಗ್ ಟೆಕ್ನಾಲಜಿ. ಹೂವಿನಲ್ಲಿಯೂ ಮಾರ್ಕೆಟಿಂಗ್ ಇದೆ, ಗಿಡವೂ ತಮ್ಮನ್ನ ಮಾರ್ಕೆಟ್ ಮಾಡ್ಕೊಳ್ತವೆ. ಗಿಡಕ್ಕೂ ಸಿಟ್ಟಿದೆ ಅಂತ ಹೇಳ್ತಾರೆ, ಇರ್ಲಿ, ಗಿಡಕ್ಕೂ ಸಿಟ್ಟಿದೆ, ಗಿಡವೂ ಕೂಡ ಬೇರೆಯವ್ರಿಗಾಗಿ ತನ್ನನ್ನು ಶೋ ಆಫ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಇರ್ಲಿ, ಅದ್ರ ಪಾಡಿಗೆ ಅದಿರಲಿ. ಆದರೆ ಅದು ರಜೋಗುಣದ ಪ್ರಭಾವ. ಒಂದು ವೇಳೆ ಇದ್ರೆ, ನಿಜವಾಗಿಯೂ ಇದ್ರೆ ಅದು ರಜೋಗುಣದ ಪ್ರಭಾವ. ಇಲ್ಲದೆ ಹೋದ್ರೆ ಅದು ಇವ್ರ ದರ್ಶನ, ಇವ್ರ ವ್ಯೂ, ಇವ್ರು ಆಗಿರ್ತಾರೆ. ಅದರಿಂದಾಗಿ ಅತುಷ್ಟಿ ಪರಿತಾಪಶ್ಚ ಶೋಕೋ ಲೋಭಸ್ತಥಾ ಕ್ಷಮ ಲಿಂಗಾನಿ ರಜಸಸ್ತಾನಿ ದೃಶ್ಯಂತೆ ಹೇತ್ವಹೇತುತಃ. ಇದನ್ನು ಹೇಳ್ಕೊಡ್ಲಿಕ್ಕೆ ನಮಗೆ ಮೋಟಿವೇಶನಲ್ ಸ್ಪೀಕರ್ಸ್ ಇರ್ತಾರೆ. ಹೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ಕಣ್ಮುಚ್ಚದಿರಿ. ಕನಸು ಎಂದರೇನು? ಕಣ್ಮುಚ್ಚಿದಾಗ ಕಾಣುವುದಲ್ಲ, ಯಾವುದನ್ನ ನೆನಪಿಸ್ಕೊಂಡ್ರೆ ನಿದ್ರೆ ಬರಲ್ವೋ ಅದು ಕನಸು. ದಟ್ ಇಸ್ ಡ್ರೀಮ್ ಬೈ ವಿಚ್ ಯು ಕೆನಾಟ್ ಸ್ಲೀಪ್ ಅಂತಾರವರು. ಆ ಮೋಟಿವೇಶನಲ್ ಸ್ಪೀಕರ್ಸು ನಿಸ್ವಾರ್ಥವನ್ನ ಹೇಳ್ತಾ 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 1 ಗಂಟೆಗೆ ನನ್ನ ಹತ್ರ ಮಾತನಾಡಿಸಬೇಕು ಅಂದ್ರೆ 25,000 ಕೊಡಬೇಕು ಅಂತಾರೆ. ನೀವು ಹೋಗಿ ಅವ್ರ ಹತ್ರ ಕೇಳ್ಬಿಡಿ, ವೈರಾಗ್ಯದ ಬಗ್ಗೆ, ಜ್ಞಾನದ ಬಗ್ಗೆ, ಬೇರೆಯವರ ಬಗ್ಗೆ, ಬುದ್ಧನ ಬಗ್ಗೆ,
ಎಲ್ಲದರ ಬಗ್ಗೆ ಮಾತಾಡ್ತಾರೆ. ಅವರು ಇಂಥ ವಿಚಾರದ ಬಗ್ಗೆ ಮಾತಾಡಲ್ಲ ಅಂತಿಲ್ಲ. 1 ಗಂಟೆಗೆ ನೀವು 25,000 30 ಸಾವಿರ ಕೊಡದೆ ಹೋದರೆ ನಿಮಗೆ ಏನನ್ನೂ ಮಾಡಲ್ಲ ಅಂಥವರಿದ್ದಾರೆ. ಅವರೆಲ್ಲ ಈ ರಜೋಗುಣದ ಭಾವವನ್ನು ತಿಳಿ ಒತ್ತಿ ತುಂಬಿಸ್ತಾರೆ. ಅತುಷ್ಟಿ, ಪರಿತಾಪ, ಶೋಕ, ಲೋಭ, ಅಕ್ಷಮ, ರಜಸಃ ಲಿಂಗಾನಿ, ಇದನ್ನು ದೊಡ್ಡ ಗುಣ ಅಂತ ಬಿಂಬಿಸ್ತಾರೆ. ಅವಿವೇಕಸ್ತಥಾ ಮೋಹ ಪ್ರಮಾದ ಸ್ವಪ್ನ ತಂದ್ರಿತ ಕಥಂಚಿದಭಿವರ್ತಂತೆ ವಿವಿಧಾಸ್ತಾಮತಾ ಗುಣಾ. ಅವಿವೇಕ, ಸರಿಯಾವುದು ತಪ್ಪ್ಯಾವುದು ಗೊತ್ತಾಗೋದಿಲ್ಲ. ವಿವೇಕ ಅಂದರೆ ಭೇದ, ಅವಿವೇಕ ಅಂತಂದ್ರೆ ಭೇದದ ತಿಳಿವು ಇಲ್ಲದೆ ಇರೋದು. ಭೇದದ ತಿಳಿವು ವಿವೇಕ. ಅವಿವೇಕ ಅಂದರೆ ಒಳಿತ್ಯಾವುದು ಕೆಟ್ಟಕ್ಕೆ ಯಾವುದು ಅಂತ ಗೊತ್ತಾಗಲ್ಲ, ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಾಗಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಲ್ಲ. ನೀವು ಪುಸ್ತಕ ತಗೊಂಡೋಗಿ ಹೇಳಿ, ನೋಡಿ ಇಲ್ಲಿ ಈ ತರಹ ಇದೆ ಅಂತ ಬೈತಾರೆ. ನೋಡಿ ಅಂಬೇಡ್ಕರ್ ಈ ರೀತಿ ಹೇಳಿದ್ದಾರೆ ಈ ಪೇಜಿನಲ್ಲಿ, ಈ ಪ್ಯಾರಾಗ್ರಾಫಿನಲ್ಲಿ ಅಂತ ತೋರಿಸಿ ಹೇಳಿದ್ರು ಒಪ್ಪಲ್ಲ. ಅವ್ರ ತಲೆಯಲ್ಲಿ ಏನು ಹೇಳಿರ್ತಾರೋ ಅದೇ. ಇದು ಅವಿವೇಕ. ಯಾಕೆಂದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗಲ್ಲ. ಅವಿವೇಕ, ಮೋಹ, ಮೋಹ ವೈಚಿತ್ಯ, ಪ್ರಜ್ಞೆನೇ ಇಲ್ಲದೆ ಇರೋದು. ಪ್ರಮಾದ, ಮೈಮರೆವು, ಸ್ವಪ್ನ ತಂದ್ರಿತ, ಗಾಢವಾದ ನಿದ್ರೆ, ಆಕಳಿಕೆ, ಇವುಗಳನ್ನೆಲ್ಲ ಪ್ರಮೋಟ್ ಮಾಡ್ತಾರೆ. ಒಳ್ಳೆ ಮದ್ಯ ಕುಡಿರಿ ಅಂತಾರೆ. ಒಳ್ಳೆ ಮದ್ಯ ಕುಡಿದ್ರೆ ಏನು ಪ್ರಜ್ಞೆ ಏನಿಲ್ಲ. ಆ ಎಲ್ಲ ಅರಿವನ್ನು ಕಳ್ಕೊಳ್ಳೋದನ್ನ ಸುಖ ಅಂತ ಬಿಂಬಿಸ್ತಾ ಇದ್ದಾರೆ. ವಿವಿಧಾಸ್ತಾಮಸಾ ಗುಣಾ ತತ್ರ ಯತ್ ಪ್ರೀತಿ ಸಂಯುಕ್ತಂ ಕಾಯೇ ಮನಸಿ ವಾ ಭವೇತ್ ವರ್ತತೆ ಸಾತ್ವಿಕೋ ಭಾವ ಇತ್ಯುಪೇಕ್ಷೇತ ತಂ ತಥಾ. ಸರಿ, ಇದನ್ನ ಮೀರೋದು ಹೇಗೆ? ಅದರದ್ದು ಇಲ್ಲೇ ಹೇಳಬೇಕಲ್ಲ. ದೇಹದಲ್ಲೇ ಆಗಲಿ ಮನಸ್ಸಿನಲ್ಲಿ ಆಗಲಿ ಪ್ರೀತಿಯುಕ್ತವಾದ ಭಾವ ಬಂದಾಗ, ಕೇವಲ ದೇಹದ ಮೇಲೆ ಪ್ರೀತಿ ಮೂಡಿದಾಗ ಉಪೇಕ್ಷೆ ಮಾಡೋದು ಕಲಿಬೇಕು. ಅಂದ್ರೆ ಒಂದು ಸೌಂದರ್ಯವನ್ನು ನೋಡಿ ಮರುಳಾದಾಗ, ಒಂದು ಸೌಂದರ್ಯವನ್ನು ನೋಡಿ ಮರುಳಾಗುವಾಗ ಆ ಸೌಂದರ್ಯವನ್ನು ಕೊಟ್ಟ ಶಾಶ್ವತ ಸೌಂದರ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕೇ ವಿನಃ ಈ ಸೌಂದರ್ಯದಲ್ಲಿ ನಿಲ್ಬಾರದು. ದೇಹದ ಮೇಲೆ ಸೌಂದರ್ಯ, ದೇಹದ ಸೌಂದರ್ಯವನ್ನು ನೋಡಿ ಮೆಚ್ಚಿ ಮರುಳಾಗಬಾರದು. ಇದು ಉಪೇಕ್ಷೇತ. ಇನ್ನು ಮನಸ್ಸಿನಲ್ಲಿ ಉತ್ಕಟವಾದ ಒಂದು ಯಾವುದೋ ಒಂದು ಭಾವದ ಬಗ್ಗೆ ಪ್ರೀತಿ, ಅದನ್ನು ಉಪೇಕ್ಷೆ ಮಾಡಬೇಕು. ಉಪೇಕ್ಷೆ ಮಾಡೋದು ಅಂದ್ರೆ, ಈಗ ನನಗೆ ಹೀಗೆ ಅನ್ನಿಸ್ತಾ ಇದೆ, ಕಾದು ನೋಡೋಣ, ಅಥವಾ ಇಲ್ಲಿ ಉತ್ಕಟವಾದ ಬಯಕೆ ಇರಬಾರದು, ಅಥವಾ ಪ್ರಕೃತಿಯ ನಡೆ ಗೊತ್ತಿಲ್ಲ, ದೇವರ ಸಂಕಲ್ಪ ಗೊತ್ತಿಲ್ಲ, ಈ ತರಹ ಇರಬೇಕು. ಎತ್ತು ಸಂತಾಪ ಸಂಯುಕ್ತಂ ಅಪ್ರೀತಿಕರಮಾತ್ಮನಃ ಪ್ರವೃತ್ತಂ ರಜ ಇತ್ಯೇವ ತತಸ್ತದಪಿ ಚಿಂತಯೇತ್. ಎತ್ತು ಸಂತಾಪ ಸಂಯುಕ್ತಂ, ಉತ್ಕಟವಾದ ಸಂತಾಪ, ಅಪ್ರೀತಿಕರಂ, ಪ್ರೀತಿಯೇ ಇಲ್ಲ, ನನಗೆ ಅದು ಒಂಚೂರು ಇಷ್ಟ ಇಲ್ಲ ಅಂತ ಏನಿರುತ್ತೆ ಅದನ್ನು ಕೂಡ ಮನಸ್ಸಿಗೆ, ನನ್ನ ಮನಸ್ಸಿಗೆ ಈಗ ಇದು ಇಷ್ಟ ಆಗ್ತಾ ಇಲ್ಲ ಅನ್ಬೇಕು. ಯಾಕೆಂದ್ರೆ ಅದು ಅದೇ ಕಾಲಕ್ಕೆ ಇಷ್ಟ ಆಗತ್ತೆ, ಇಷ್ಟ ಆಗಲ್ಲ. ಚಳಿಗಾಲದಲ್ಲಿ ಇಷ್ಟವಾಗದ ತಣ್ಣೀರು ಬೇಸಿಗೆ ಕಾಲದಲ್ಲಿ ಇಷ್ಟ ಆಗತ್ತೆ. ಒಂದು ಉದಾಹರಣೆ ಹೇಳಿದ್ದು. ಅಥ ಯನ್ಮೋಹ ಸಂಯುಕ್ತಂ ಕಾಯೇ ಮನಸಿ ವಾ ಭವೇತ್ ಅಪ್ರತರ್ಕ್ಯಮವಿಜ್ಞೇಯಂ ತಮಸ್ತದುಪಧಾರಯೇತ್. ಅಜ್ಞಾನದಿಂದ ಶರೀರದಲ್ಲಿ ಏನು ಮೋಹ ಮೂಡುತ್ತೆ ಅದನ್ನ ತಮಸ್ಸು ಅಂತ ಹೇಳಿ ಅದನ್ನ ಒತ್ತಿಡಬೇಕು. ಖಂಚ ಶ್ರೋತ್ರಾಶ್ರಯೀಭೂತಂ ಶಬ್ದ ಶ್ರೋತ್ರಂ ತಮಾಶ್ರಿತಃ ನೋ ಭಯಂ ಶಬ್ದ ವಿಜ್ಞಾನೇ ವಿಜ್ಞಾನಸ್ಯೇತರಸ್ಯ ವಾ.
ಕಂಚ ಶ್ರೋತ್ರಾಶ್ರಯೀ ಭೂತಂ, ಕಿವಿಗೆ ಆಸರೆಯಾದ ಆಕಾಶ, ಶಬ್ದ, ಕಿವಿ ಮೂರಿದ್ರೂ ಜ್ಞಾನ ಮೂಡಲ್ಲ ಆತ್ಮ ಇಲ್ಲದೆ ಹೋದ್ರೆ. ದೇಹದಲ್ಲಿ ಮೂರು ಇದೆ. ಕೇವಲ ದೇಹ ಮಲಗಿರುತ್ತೆ, ಡೆಡ್ ಬಾಡಿ. ಕಿವಿ ಇರಲ್ವಾ, ಶಬ್ದ ಇರಲ್ವಾ, ಆಕಾಶ ಇರುತ್ತೆ, ಪ್ರಜ್ಞೆ ಬರಲ್ಲ. ಏನಿದು? ಸ್ಪರ್ಶೇರ್ ಏವಂ ಚಕ್ಷುಷಿ ಜಿಹ್ವಾ. ಇದೇ ರೀತಿ 10 ಇಂದ್ರಿಯಗಳ ಕಥೆ. 11ನೇದು ಚಿತ್ತ. ಇದನ್ನ ನೋಡಬೇಕು. ಇದನ್ನ ತಟಸ್ಥವಾಗಿರ್ಲಿಕ್ಕೆ ನನ್ನ ಇಂದ್ರಿಯ, ನಾನು ಇಂದ್ರಿಯಗಳ ಮೂಲಕ ಅರಿವು ಪಡಿತಾ ಇದ್ದೇನೆ ಅಂತ ಆ ಪ್ರಜ್ಞೆ ಇರಬೇಕು. ಅದನ್ನ ನಾವು ಇವಾಗ ನಿತ್ಯದ ಪ್ರಾಕ್ಟೀಸ್ ಹೇಗೆ ಅಂತಂದ್ರೆ, ದೇವರು ಇದನ್ನು ಮಾಡಿಸ್ತಾ ಇದ್ದಾನೆ ಅಂತ. ದೇವರು ಇದನ್ನು ಮಾಡಿಸ್ತಾ ಇದ್ದಾನೆ, ಇದು ಇರುವಂಥದ್ದು. ಅದರಿಂದ ತಮಸ್ಸು, ರಜಸ್ಸು, ಆಮೇಲೆ ಉತ್ಕಟವಾದ ಸತ್ವ, ಇವುಗಳನ್ನ ನೋಡ್ತಾ ಇರಬೇಕು. ಯಥಾರ್ಣವಂ ಗತಾ ನದ್ಯೋ ವ್ಯಕ್ತಂ ಜಹತಿ ನಾಮಚ ನತು ಸ್ವತಾಂ ನಿಯಚ್ಛಂತಿ ತಾದೃಶ ಸತ್ವ ಸಂಕ್ಷಯ. ನದಿಗಳೆಲ್ಲ ಸಮುದ್ರಕ್ಕೆ ಹೋಗುತ್ತೆ, ಒಳ್ಳೆಯ ದೃಷ್ಟಾಂತ. ಆದರೆ ನದಿಗಳು ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಸಮುದ್ರವನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಅದೇ ರೀತಿ ನಾವು ಜೀವ ಸಮುದ್ರ ದೇವರನ್ನ ಸೇರಿದಾಗ, ದೇವ ಸಮುದ್ರವನ್ನು ಸೇರಿದಾಗ ನಮ್ಮನ್ನು ನಾವು ಕಳ್ಕೊಳ್ಳಲ್ಲ, ನಮ್ಮನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ನಾವು ಸಮುದ್ರವನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ನಿಮಗೊಂದು ತಮಾಷೆಯ ಸಂಗತಿ ಹೇಳಬೇಕು. ಶಂಕರರ ಒಂದು ಸ್ತೋತ್ರ ಇದೆ. ಆ ಶಂಕರರ ಸ್ತೋತ್ರದಲ್ಲಿ ದೇವ ತಾವಕೋಪ್ಯಹಂ ದೇವ ನಮಾಮಕೀನಸ್ತ್ವಂ. ನಾನು ನಿನ್ನವನಾದರೂ ನೀನು ನನ್ನವನಲ್ಲ. ಸಾಮುದ್ರೋಪಿ ತರಂಗಃ ನ ಸಮುದ್ರಸ್ತಾರಂಗಃ. ಅಲೆ ಕಡಲಿನಿದ್ದಾದರೂ ಕಡಲು ಅಲೆಯದ್ದಲ್ಲ. ಇದಕ್ಕೆ ಸಿಮಿಲರ್ ಆಗಿ ಒಂದು ಮಾತು ಹೇಳ. ನಾಕಸ್ತೂರಿ ಅಂತ ಒಬ್ರು ಹಾಸ್ಯ ಬರಹಗಾರರಿದ್ರು, ಕನ್ನಡ ಸಾಹಿತ್ಯ, ಒಳ್ಳೆಯ ಸಾಹಿತ್ಯ ಅವರು. ಅವರು ಒಂದು ಮಾತು ಹೇಳೋರು, ಹೆತ್ತವರಿಗೆ ಹೆಗ್ಗಣ ಮುದ್ದಾದ್ರು ಹೆಗ್ಗಣಕ್ಕೆ ಹೆತ್ತವರು ಮುದ್ದೆ ಅಂತ. ಹಾಗೆ ಸಮುದ್ರ ಅಲೆ ಅಂತನ್ನೋದು ತರಂಗದ್ದಾದ್ರು, ಅಲೆ ಸಮುದ್ರದ್ದಾದ್ರು, ಸಮುದ್ರ ಅಲೆಯದ್ದೇ. ಹಾಗೆ ದೇವರು ಅನ್ನೋನು ಸಮುದ್ರ ಇದ್ದ ಹಾಗೆ, ಜೀವರೆಲ್ಲ ನದಿಗಳಿದ್ದ ಹಾಗೆ ಅಂತ ಒಪ್ಕೋಣ. ನಾವೆಲ್ಲ ನದಿಗಳು ಹೋಗಿ ದೇವರಲ್ಲಿ ಸೇರ್ತೇವೆ. ನಮಗೆ ದೇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತಾ? ಇನ್ನೊಂದು ನದಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗತ್ತಾ? ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗತ್ತಾ? ಇದೇ ರೀತಿ ದೇಹದ ಬಗೆಗೂ ಎಚ್ಚರ ಇರಬೇಕು. ದೇಹ ಅನ್ನೋದೊಂದು ಕಡಲು, ಅಲ್ಲಿ ಏನಿಲ್ಲ. ಧಾತು ಸಮುದ್ರ ಇಲ್ವೇ? ವಾತಪಿತ್ತ ಕಫಗಳೆಂಬ ಸಮುದ್ರ ಇಲ್ವೇ? ಯಾವುದರ ಸಮುದ್ರ ಇಲ್ಲ. ರಕ್ತ ಸಮುದ್ರ ಇಲ್ವೇ? ಆದರೆ ಇದರೊಳಗಡೆ ನಾವಿದ್ದೇವೆ. ಇದನ್ನು ನಾವು ನಿಯಂತ್ರಣ ಮಾಡ್ಲಿಕ್ಕಾಗಲ್ಲ, ಇದು ನಾವಲ್ಲ. ಏವಂ ಸತಿ ಕುತಃ ಸಂಜ್ಞಾ ಪ್ರೇತ್ಯ ಭಾವೇ ಪುನರ್ಭವೇತ್ ಪ್ರತಿಸಮ್ಮಿಶ್ರಿತೆ ಜೀವೇ ಗೃಹ್ಯಮಾಣೇತು ಮಧ್ಯತಃ. ಹೀಗಿರುವಾಗ ಸತ್ ಮೇಲೆ ನಾವು ಯೋಚನೆ ಮಾಡ್ತೇವೆ, ಆ ಶರೀರಕ್ಕೆ ಆ ಹೆಸರಿಲ್ಲ. ಸಮಾಧಿಯಲ್ಲಿ ಅವ್ರಿಗಿದು ಗೊತ್ತೇ ಇಲ್ಲ, ಸಮಾಧಿಯಲ್ಲಿ ಹಾಕ್ತಾರೆ. ಸಮಾಧಿ ಬರಹಗಳು ಅಂತ ಅವ್ರೊಂದು ದೊಡ್ಡ ಸಾಹಿತ್ಯ ಅವ್ರದ್ದು. ಸಮಾಧಿ ಮೇಲೆ ಅವನು ಇಡೀ ಜೀವನದ ಒಂದು ಸಾರವನ್ನ ಅಥವಾ ತಮಾಷೆಯನ್ನು ಬರೆಸ್ತಾರೆ. ಅದಕ್ಕೆ ಅಂತಾನೆ ಒಂದು ಸಾಹಿತ್ಯದ ದಂಡಿದೆ. ಒಬ್ಬ ಅತ್ಯಂತ ಜಿಪುಣನ ಸಮಾಧಿಯ ಮೇಲೆ ಇತ್ತಂತೆ, ಸದ್ಯ ಬೆಳಗ್ಗೆನೆ ಸತ್ತ, ರಾತ್ರಿ ಊಟ ಉಳಿಸ್ದ ಅಂತ. ಹಾಗೆ ಸಮಾಧಿ ಸಾಹಿತ್ಯ ಇದೆ, ನಮ್ಮಲ್ಲಿಲ್ಲ. ಯಾಕೆ ಅಂದ್ರೆ ಯಾರು ಇಲ್ವೇ ಇಲ್ಲ ಅಲ್ಲಿ. ತಿಳ್ಕೊಳ್ಳೋನ ಯಾರು? ಯಶ್ರೋತಾಯೋನು ವಕ್ತೇಹ ಅಂತ ಭಾಗವತ ಹೇಳುತ್ತಲ್ಲ, ಹಾಗೆ ಕೇಳೋನ್ಯಾರು, ಹೇಳೋನ್ಯಾರು?
ಸಕುತಶ್ಚಿನ್ನ ವರ್ತತೆ ಅಂತ ಹೇಳಿ 7ನೇ ಸ್ಕಂಧದಲ್ಲಿ ಬರುವಂತಹ ಮಾತು. ಅದರಿಂದ ಕುತಸ್ಸಂಜ್ಞ ಪ್ರೇತ್ಯ ಭಾವೇ ಪುನಃ ಸತ್ತು ಹೋದ್ಮೇಲೆ ಮತ್ತೆ ಸಂಜ್ಞೆ ಎಂಥದ್ದು? ಪ್ರತಿ ಸಮ್ಮಿಶ್ರಿತೆ ಜೀವೇ ಗೃಹ್ಯಮಾಣೇ ಚ ಮಧ್ಯತಃ ಸ್ವಲ್ಪ ಕಾಲ ಮಧ್ಯಕಾಲದಲ್ಲಿ ಈ ಧಾತುವಿನಿಂದ ಕೂಡಿದ ದೇಹದ ಭಾವನೆಯಿಂದ ಕೂಡಿದ ಜೀವನಲ್ಲಿ ಸಂಜ್ಞಾ ಭವೇತ್. ಈ ಹೆಸರು ಇವನು, ಆಮೇಲಿಲ್ಲ. ಇಮಾಂ ತುಯೋ ವೇದ ವಿಮೋಕ್ಷ ಬುದ್ಧಿಂ ಆತ್ಮಾನಮನ್ವಿಚ್ಛತಿ ಚಾಪ್ರಮತ್ತಃ. ಇದು ಯಾರು ಇದನ್ನು ತಿಳ್ಕೊಂಡಿದ್ದಾರೆ ಅವನು ತನ್ನನ್ನು ಹುಡುಕೊಳ್ತಾನೆ, ದೇವರನ್ನು ಹುಡುಕ್ತಾನೆ. ಆತ್ಮಾನಮನ್ವಿಚ್ಛತಿ ನಲಿಪ್ಯತೆ ಕರ್ಮ ಫಲೈರನಿಷ್ಟೈ. ಅನಿಷ್ಟವಾದ ಕರ್ಮಫಲಗಳಲ್ಲಿ ಲಿಪ್ತನಾಗುವುದಿಲ್ಲ. ಯಾಕೆಂದ್ರೆ ಅವನು ಗೊತ್ತಿದೆ ಕರ್ತೃತ್ವದ ಭ್ರಾಂತಿ ಇಲ್ಲ. ಆದ್ದರಿಂದ ಅವಾಗ ದೇವರನ್ನು ತಲುಪಬಲ್ಲ. ಶ್ರುತಿ ಪ್ರಮಾಣಾಗಮ ಮಂಗಲೈಶ್ಚ ಯುಕ್ತೋ ನರೋ ಮೃತ್ಯು ಭಯಾದತೀತಃ ಕ್ಷೀಣೇ ಚ ಪುಣ್ಯೇ ವಿಗತೆ ಚ ಪಾಪೇ ತಯೋರ್ನಿಮಿತ್ತೇ ಚ ಫಲೇ ವಿನಷ್ಟೇ. ವೇದ, ಆಗಮ ಇತ್ಯಾದಿ ಪ್ರಮಾಣಗಳಿಂದ ಕೂಡಿದವ ಏನು ಮಾಡಬೇಕು? ಸಂತೋಷ ಪಡಬೇಕು. ಯಾಕೆ ಸಂತೋಷ? ಸಾವಿನ ಭಯದಿಂದ ದಾಟಿದವ. ದೇವರು ನನಗೆ ಮಿತ್ರ ಅಂತ ಗೊತ್ತಾದಾಗ ಈ ಮೃತ್ಯು ಅನ್ನೋ ದೇಹತ್ಯಾಗ ಅಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ. ಮೃತ್ಯು ಭಯದಿಂದ ದಾಟ್ತಾನೆ. ಪುಣ್ಯ ಕ್ಷೀಣ ಆಗಿ ಪಾಪ ಹೋದ್ಮೇಲೂ ಕೂಡ ಅವನೇನ್ ಮಾಡ್ತಾನೆ? ದೇವರನ್ನು ತಲುಪಬಲ್ಲ. ಯಥೋರ್ಣನಾಭಿಪರಿವರ್ತಮಾನ ತಂತುಕ್ಷಯೇ ತಿಷ್ಠತಿ ಪಾತ್ಯಮಾನ ತಥಾ ವಿಮುಕ್ತ ಪ್ರಜಹಾತಿ ದುಃಖಂ ವಿಧ್ವಂಸತೆ ಲೋಷ್ಟಮಿ ಅಪ್ರತೀಚ್ಛಂ. ಹೇಗೆ? ಯಥೋರ್ಣನಾಭಿ, ನೀವು ದೇವರು ಹೇಗೆ ಸೃಷ್ಟಿ ಮಾಡಿದ ಅನ್ನೋದಕ್ಕೆ ಉದಾಹರಣೆ ಕೇಳಿದ್ದೀರಾ. ಅದೇ ರೀತಿ ಇಲ್ಲಿ ಸ್ವಲ್ಪ ಬೇರೆ. ಏನು? ಯಥಾ ಊರ್ಣನಾಭಿ, ಜೇಡ ತನ್ನ ಹೊಟ್ಟೆಯ ಆಹಾರವನ್ನ, ಹೊಟ್ಟೆಯ ಒಳಗಡೆ ಇದ್ದ ಆಹಾರವನ್ನ ದಾರವಾಗಿ ಪರಿವರ್ತಿಸಿ ಹೊರಹಾಕಿ ಒಂದು ಗೂಡು ನೇಯುತ್ತೆ. ಅದನ್ನು ಸುತ್ತಮುತ್ತಲೂ ಹೀಗೆ ಕತ್ತರಿಸಿದ್ರೆ ಜೇಡ ಕೆಳಗಡೆ ಬೀಳ್ತದೆ. ಆ ರೀತಿ ವಿಮುಕ್ತನಾದವ ಅಭಿಮಾನ ಬಂಧಗಳನ್ನು ಕಳ್ಕೊಂಡ್ರೆ ಮುಕ್ತನಾಗ್ಬಿಡ್ತಾನೆ. ಈ ತರಹ ಬೇರೆ ದೃಷ್ಟಾಂತ ಕೊಟ್ಟು, ಯಥಾರು ಶೃಂಗಮಥೋ ಪುರಾಣಂ ಹಿತ್ವಾತ್ವಚಂ ವಾಪ್ಯುರಗೋ ಯಥೈವ ವಿಹಾಯ ಗಚ್ಚತ್ಯನವೇಕ್ಷಮಾಣ ತಥಾ ವಿಮುಕ್ತೋ ವಿಜಹಾತಿ ದುಃಖಂ. ಅದಕ್ಕಿನ್ನೊಂದು ಹೇಳಿದ್ರು, ರುರುಹು, ದೊಡ್ಡ ಕೊಂಬಿನ ಟಿಸಿಲಿರುವ ಜಿಂಕೆ ಹಳೆಯದಾದ ಕೊಂಬನ್ನು ಬಿಟ್ಬಿಡತ್ತಂತೆ. ಹಿತ್ವಾ ತ್ವಚಂ ವಾಪ್ಯುರಗೋ ಯಥೈವ, ಜೀರ್ಣವಾದ ತನ್ನ ಪೊರೆಯನ್ನ ಬಿಡತ್ತೆ ಹಾವು. ಆ ರೀತಿ ಜ್ಞಾನದಿಂದ ಒಬ್ಬ ಕೂಡಿದ್ರೆ ಹೊಸ ಶರೀರವನ್ನು ಪಡಿತೇನೆ ಅಂತ. ಈ ಪ್ರಜ್ಞೆ ಇದ್ರೆ ದೈತ್ಯರ್ಯಾರೂ ಕೂಡ ಈ ದೇಹವೇ ಶಾಶ್ವತವಾಗಿರಬೇಕು ಅಂತ ವರವೇ ಕೇಳಲ್ಲ. ಯಾಕೆಂದ್ರೆ ಆತ್ಮ ಹೇಗೂ ಶಾಶ್ವತ. ದೇಹ ಯಾರ ಹತ್ರ ವರ ಕೇಳ್ತಾ ಇದ್ದಾನೋ ಅವ್ರ ದೇಹವೇ ಅಶಾಶ್ವತ, ಬ್ರಹ್ಮದೇವರದ್ದು. ಒಂದು ನಿಗದಿತ ಕಾಲಾವಧಿ ಆದ್ಮೇಲೆ ಬಿಟ್ಬಿಟ್ಟು ಅವರೇ ಹೋಗ್ತಾ ಇದ್ದಾರೆ. ಆದ್ರೆ ಅದವನು ಗೊತ್ತಿಲ್ಲ. ಅವನು ಕೇಳ್ತಾನೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಆಗಲ್ಲಪ್ಪ ಅಂತಾರೆ. ಅದಕ್ಕೆ ಇವ್ನು ಏನೇನೋ ಷರತ್ತುಗಳು. ಕಾಗೆ ಕಣ್ಣಿರೋ ತನಕ ನಾನಿರ್ಬೇಕು ಅಂತ ಒಬ್ಬ, ಕೆಳಗಡೆ ಮೇಲ್ಗಡೆ ಆಚೆ ಈಚೆ ಅವರು ಇವರು ಯಾರು ಕೊಂದ್ರು ನಾನು ಸಾಯಬಾರದು ಅಂತ ಇನ್ನೊಬ್ಬ. ಇವೆಲ್ಲ ಯಾಕೆ ಇದೆ? ದ್ರುಮಂ ಯಥಾವಾಪ್ಯುದಕೆ ಪತಂತಂ ಉತ್ಸೃಜ್ಯ ಪಕ್ಷಿ ಪ್ರಪತತ್ಯಸಕ್ತಃ ತಥಾ ಹ್ಯಸೌ ಸುಖ ದುಃಖೇ ವಿಹಾಯ ಮುಕ್ತ ಪರಾರ್ಧ್ಯಾಂ ಗತಿಮೇತ್ಯಲಿಂಗಾಂ. ಯಾವ ರೀತಿ ಮರ ಉದಕೆ ಪತಂತಂ, ನೀರಿಗೆ ಬಿದ್ದೋಗ್ಬಿಡುತ್ತೆ ಮರ. ಅವಾಗ ಹಕ್ಕಿ ಆರಾಮಾಗಿ ಹಾರ್ಕೊಂಡು ಹೊರಟೋಗುತ್ತೆ ಬೇರೆ ಕಡೆಗೆ. ಅಯ್ಯೋ ನನ್ನ ಮರ ಬಿತ್ತು ಅನ್ನಲ್ಲ. ಹೇಗೋ ಹಾಗೇ ಸುಖ ದುಃಖಗಳನ್ನು ತೊರೆದು ಈ ದೇಹ ಅನ್ನುವ ಮರ ಬೀಳ್ತಿದ್ದ ಹಾಗೆ ಜೀವ ಅನ್ನೋ ಪಕ್ಷಿ ಹೊರಟೋಗ್ತಾನೆ ಗೊತ್ತಿದ್ರೆ. ಎಂಥವನಿಗೂ ಸ್ವಲ್ಪ ದುಃಖ ಆಗಬಹುದು, ದೇಹ ಬಿಡ್ತಾ ಇದ್ದೀನಿ ಅಂತ ಬಿಡ್ಬೇಕಷ್ಟೆ. ಇದಮೃತ ಪದಂ ವಿದೇಹ ರಾಜ ಸ್ವಯಮಿಹ ಪಂಚಶಿಖೇನ ಭಾಷ್ಯಮಾಣಂ ನಿಖಿಲಮಭಿಸಮಿಕ್. ಈ ಪ್ರಜ್ಞೆ ಗಾಢವಾಗಿದ್ರೆ ನಮಗೆ
ಯಾವುದೋ ಒಂದು ಭೌತಿಕ ಪ್ರತೀಕಕ್ಕೆ ಹೊಡೆದಾಡ್ತೇವ. ಎಂಥ ಅವಿವೇಕ! ಬೇಸ್ಮೆಂಟ್ ಶಾಸ್ತ್ರದ್ದು. ಪ್ರತೀಕವೇ ದೇವರಲ್ಲ, ದೇಹವೇ ಆತ್ಮ ಅಲ್ಲ, ಕಾಲೇ ಚಪ್ಪಲಿ ಅಲ್ಲ, ದಾರಿಯೇ ಗುರಿ ಅಲ್ಲ. ಯಾಕ್ರಿ ಒದ್ದಾಟ? ಇದಮೃತ ಪದಂ ವಿದೇಹ ರಾಜ ಸ್ವಯಮಿಹ ಪಂಚಶಿಖೇನ ಭಾಷ್ಯಮಾಣಂ. ಗೀತಾ ಅದನ್ನ ಗೀತೆಯನ್ನ ಬೇರೆಯವ್ರಿಗೆ ಉಪನ್ಯಾಸ ಮಾಡ್ಲಿಕ್ಕೆಲ್ಲ ಓದೋದು. ಮೊದಲು ನಾವು ಓದಬೇಕು. ನಮಗೆ ಚಂದ ಕಂಡ್ರೆ ಬೇರೆಯವ್ರಿಗೆ ಹೇಳಬೇಕು. ಅದು ಹೇಳೋದು ಯಾಕೆ ಅಂದ್ರೆ ನಾವು ತಿಳ್ಕೊಳ್ಳಿಕ್ಕೇನೆ. ಉಪಾಧ್ಯಾಯ ಅಂತ ಒಂದು ಶಬ್ದ ಇದೆ. ಗುರು ಬಹಳ ದೊಡ್ಡ ಶಬ್ದ ಆಯ್ತು. ಗುರುವಿಗಿಂತ ಕೆಳಗಡೆ ಒಬ್ಬ ಇದ್ದಾನೆ, ಉಪಾಧ್ಯಾಯ. ನಿಮಗಿಂತ ಮೇಲೆ ನಿಂತು ಅಭ್ಯಾಸ ಮಾಡುವನು ಅಷ್ಟೇ. ಉಪಾಧ್ಯಾಯ ಅಂದ್ರೇನು? ನಿಮಗಿಂತ ಮೇಲ್ಗಡೆ ನಿಂತು ಅಭ್ಯಾಸ ಮಾಡೋನು. ಯಾಕೆಂದ್ರೆ ಅವನು ಭಾಷೆ ಬರ್ತಿರತ್ತೆ. ಅವನು ಮುಂಚೆ ಒಂದ್ಸರ್ತಿ ಓದಿರ್ತಾನೆ ನಿಮಗಿಂತ ಅಷ್ಟೇ. ಅದರಿಂದಾಗಿ ಗುರು ಅನ್ನೋದು ಬಹಳ ದೊಡ್ಡ ಶಬ್ದ, ಉಪಾಧ್ಯಾಯ ಅನ್ನೋದು ಕರೆಕ್ಟ್ ಶಬ್ದ. ಈಗ ನಾವೆಲ್ಲ ಉಪಾಧ್ಯಾಯರು. ಸ್ವಲ್ಪ ಹತ್ತಿರದಲ್ಲಿ ಅಧ್ಯಯನ ಮಾಡ್ತಾ ಇರೋರು, ಗುರುಗಳಲ್ಲ. ನಿಮ್ ಗುರು ಏನಿದ್ರು ಅಥವಾ ನಮ್ ಗುರು ಏನಿದ್ರು ಬ್ರಹ್ಮದೇವರು, ಮುಖ್ಯ ಪ್ರಾಣ ಭಾರತಿ. ವಾದಿರಾಜರು ಕರೆಕ್ಟಾಗಿ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀತ ಭಾರತಿ ಅಂತ. ದೇವೋ ನಾರಾಯಣ ಶ್ರೀತಃ ದೇವಿ ಮಂಗಲ ದೇವತಾ. ಇದೇ ಭಾವ ನಮ್ಮ ಬೆನ್ನ ಹಿಂದೆ ಇರಬೇಕು. ಅದಕ್ಕಾಗಿ ಆಚಾರ್ಯರು ಇವನು ಜ್ಞಾನ ಕೊಡ್ಲಿಲ್ಲ ಅಂತಂದ್ರೆ ಬೇರೆಯವ್ರ ಹತ್ರ ಹೋಗಿ, ಯಾಕೆಂದ್ರೆ ಇವನು ಇರೋದೇ ಇವನ್ ಮೂಲಕ ಜ್ಞಾನ ಬರ್ಲಿಕ್ಕೆ. ಇವನ್ ಮೂಲಕ ಜ್ಞಾನ ಕೊಡೋರು ಅವರು. ಇದೇ ಬ್ರಹ್ಮದೇವರು, ಇದೇ ಮುಖ್ಯ ಪ್ರಾಣ ದೇವರು. ಮುಖ್ಯ ಪ್ರಾಣನ ಪ್ರತೀಕ ಅಷ್ಟೇ ಇದು. ಇವನೇ ಮುಖ್ಯ ಪ್ರಾಣ ಅಲ್ಲ. ಇದು ವಾಸ್ತವ. ಅದಕ್ಕೆ ಹೇಳೋದು, ಒಂದೊಮ್ಮೆ ಇವನಿಂದ ಜ್ಞಾನ ಸಿಗಲಿಲ್ವಾ ಬಿಡಿ ನಿರ್ದಾಕ್ಷಿಣ್ಯವಾಗಿ. ನಮಗಿಂತ ಚೆನ್ನಾಗಿ ಒಬ್ಬ ಹೇಳ್ತಾನೆ, ಶಾಸ್ತ್ರ ಸೂಕ್ಷ್ಮಗಳನ್ನ ಹೇಳ್ತಾನೆ ಅಂದ್ರೆ ಆಯ್ತು ಹೋಗಿ ಅಂತ ಕಳಿಸ್ಬೇಕಂತೆ. ಇವೆಲ್ಲ ಇರುವಂಥದ್ದು. ಅದರಿಂದ ಉಪಾಧ್ಯಾಯರು ನಾವು ಓದಿ ಚಂದ ಕಂಡದ್ದನ್ನ, ಸ್ವಲ್ಪ ಅನುಭವಿಸಬಹುದಾದದ್ದನ್ನ ಮಾಡಿಕೊಂಡ್ಮೇಲೆ ಬೇರೆಯವ್ರಿಗೆ ಹೇಳಬೇಕು. ನಾವು ಟೇಪ್ ರೆಕಾರ್ಡರ್ಸ್ ಅಲ್ಲ, ಇಲ್ಲಿಂದ ಸಂಜೆ ಬಂತು ಹಿಂಗೆ ಹೇಳ್ಬಿಡ್ಲಿಕ್ಕೆ. ಏನು ಅದು ನಾವು ಅನುಭವಿಸೇ ಇರೋದಿಲ್ಲ. ಗಿಳಿಪಾಠ ಇದ್ದಾಗಿರುತ್ತೆ. ಆ ಆಳವಾದ ಮನನ IAS ಅಧಿಕಾರಿಗಳಲ್ಲಿ, IPS ಅಧಿಕಾರಿಗಳಲ್ಲೂ ಇಲ್ಲ. ಅದರಿಂದಾಗಿಯೇ ಈ ದೇಶ ಈ ಅವಸ್ಥೆಯಲ್ಲಿರೋದು. ಪರೀಕ್ಷೆಯಲ್ಲಿ ಬರೆದು ಪಾಸಾಗ್ಬಿಟ್ಟಿರ್ಬೋದು, ಆದರೆ ಆಳವಾಗಿ ಇಳಿದಿರಲ್ಲ. ಅದು ಏನು ನೀತಿ ಅಂತ ಓದಿರ್ತಾರೆ, ಏನು ಓದಿರ್ತಾರೆ, ಅದು ಯಾವುದು ಆಳವಾಗಿ ಇಳಿದಿರಲ್ಲ. ಅದ್ರ ಹಿಂದೆ ಇರುವ ಸಮಸ್ಯೆಯೇ ಗೊತ್ತಾಗಿರಲ್ಲ. ಅದೇ ರೀತಿ ಇದು ಕೂಡ ಯಾವುದೋ ಒಂದು ಗ್ರಂಥ, ಅದು ಒಂದೇ ಗ್ರಂಥ, ಅದು ಜೀವನದಲ್ಲಿ ಮತ್ತೆ ಓದ್ಲಿಕ್ಕೆ ಹೋಗಲ್ಲ. ಅದರಲ್ಲಿ ಇವನು ಏನು ಓದಿದಾನೆ ಅಂತ ಇವನು ಟೆಸ್ಟ್ ಮಾಡೋದು, ಇನ್ನೊಬ್ಬ ನಾನು ಓದಿರೋದು ನೀವು ಓದಿದಾನ ಅಂತ ಟೆಸ್ಟ್ ಮಾಡೋದು. ಇದೆಲ್ಲ ಉಪಯೋಗ ಇಲ್ಲ ರೀ. ನಾವು ಓದ್ಕೊಂಡಾಗ ಅಯ್ಯೋ ನಾವೇನು ಮಾಡ್ತಾ ಇದ್ದೀವಿ ಅಂತ ಗಾಬರಿ ಆಗುತ್ತೆ. ತಟಸ್ಥವಾಗಿ ನಿಲ್ತಾನವಾಗ. ಇಲ್ಲ ಅಂದ್ರೆ ಎತ್ತು ಈತು ಅಂತಂದ್ರೆ ಕಟ್ಟು ಕೊಟ್ಟಿಗೆಗೆ ತೆಂಗಿನ ಮರದ ಮೇಲೆ ಊಟ ಅಂತಂದ್ರೆ ಕಟ್ಟು ಲೋಟನ ಜನಿವಾರಕ್ಕೆ ಅನ್ನಂತೊಬ್ಬ. ಹಾಗಾಗತ್ತೆ ಅದು. ಹಾಗಲ್ಲ ಅದು. ಇದಮೃತ ಪದಂ ವಿದೇಹ ರಾಜ ಸ್ವಯಮಿಹ ಪಂಚಶಿಖೇನ ಭಾಷ್ಯಮಾಣಂ ನಿಖಿಲಮಭಿಸಮೀಕ್ಷ್ಯ ನಿಶ್ಚಿತಾರ್ಥ ಪರಮಸುಖಿ ವಿಜಹಾರವೀತ ಶೋಕ. ಇದು ಅಮೃತ ಪದ. ಇದನ್ನ ಕೇಳಿದ, ಸ್ವಯಂ ಪಂಚಶಿಖ ಹೇಳಿದ್ದನ್ನ ಕೇಳಿ ಆದ್ಮೇಲೆ ನಿಶ್ಚಿತಾರ್ಥ ಗೊತ್ತಾಗೋಯ್ತು ಅವನಿಗೆ. ಅರ್ಥ ನಿಶ್ಚಯ ಆಯಿತು. ನಿಶ್ಚಯ ಆಗಿ ಪರಮಸುಖಿ ವಿಜಹಾರ, ಶೋಕವನ್ನು ಕಳೆದುಕೊಂಡು ಸುಖವಾಗಿ ತಿರುಗಾಡಿದ. ಅಪಿಚ ಭವತಿ ಮೈಥಿಲೇ ನಗೀತಂ ನಗರಮುಪಾಹಿತಮಗ್ನಿನಾಭಿವೀಕ್ಷ್ಯ ನಖಲು ಮಮತು ಶೋಪಿ ದಹ್ಯತೆತ್ರ ಸ್ವಯಮಿದಮಾಹಖಿಲ ಸ್ಮ ಭೂಮಿಪಾಲಹ. ನೀವೊಂದು ಎಲ್ಲ ಹೇಳೋದನ್ನ ಕೇಳಿರ್ತೀರ. ಇದನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ತುರುಕ್ಬಿಟ್ಟಿದ್ದಾರೆ ಈ ಕಥೆನ. ಆ ಕಥೆ ಇರೋದು ಮಹಾಭಾರತದ್ದು.
ಅವನ ಹೆಸರು ಜನದೇವ. ಈಗ ನೀವು ಕೇಳಿದ್ರೆ ಸೀತೆಯ ಅಪ್ಪನೇ ಶ್ರೀನಿವಾಸ ಕಲ್ಯಾಣ ಕೇಳಿದ್ದು ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೋ ಎಲ್ಲೋ ಗೊತ್ತಿಲ್ಲ, ಕೆಲವರಂತೂ ಹೇಳ್ತಾರೆ. ಇದು ಹೇಳಿದ್ದು ಜನದೇವ ಅಂತನ್ನುವವ. ಸೀತೆಯ ಅಪ್ಪನ ಹೆಸರು ಕ್ಷೀರಧ್ವಜ. ಇವನು ಜನದೇವ. ಇವನು ಸೀತೆಯ ಅಪ್ಪನಿಗಿಂತ ಮೊದಲೋ ನಂತರವೋ ಗೊತ್ತಿಲ್ಲ ನಮಗೆ. ಎಲ್ಲರೂ ಜನಕರೇ, ದೇಶಪಾಂಡೆ ಅಂತಿದ್ದ ಹಾಗೆ. ಯಾವ ದೇಶಪಾಂಡೆ ಯಾರು ಗೊತ್ತು? ಅಲ್ಲಿ ನೋಡ್ಬೇಕಲ್ಲಿ. ನಮಗ್ ಗೊತ್ತಿದ್ದವರು ಇವಾಗಿದ್ದಾರೆ ಅಂತ. ಅಪಿಚ ಭವತಿ ಮೈಥಿಲೇ ನಗೀತಂ ನಗರಮುಪಾಹಿತಮಗ್ನಿನಾಭಿವೀಕ್ಷ್ಯ. ಇದನ್ನ ಕೇಳಿ ಯಾವ ರೀತಿ ಅವನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಅಂದ್ರೆ, ಇಡೀ ನಗರ ಬೆಂಕಿ ಹೊತ್ತಿಕೊಂಡಾಗ ನಂದಲ್ವೇ ಅಲ್ಲ ಅನ್ಬಿಟ್ನಂತವನು. ಇದೇನ್ರಿ ಇದು? ಏನೋ ನೀರೋ ಪಿಟೀಲ್ ಬಾರಿಸ್ದ ಅಂತ ಹೇಳ್ತಾರಲ್ಲ, ರೋಮ್ 10 ಉರಿತಾ ಇದ್ದಾಗ ನೀರೋ ಪಿಟೀಲ್ ಬಾರಿಸ್ದ ಅಂತ. ಅದು ಬೇರೆ ಇದು ಬೇರೆ. ಅದು ಯಾಕೆ ಅಂದ್ರೆ ಮಮತ್ವ ಭಾವನೆ ಇದ್ದು ಭೋಗದಲ್ಲಿ ಆಸಕ್ತನಾಗಿದ್ದ ಅಂತ ಅಷ್ಟೇ. ಇಲ್ಲಿ ಮಮತ್ವ ಭಾವನೆ ಇಲ್ಲದೆ ಇರೋದು. ಹೀಗಾಗಿ ಇದು ಕರೆಕ್ಟೋ ಅದು ಅಲ್ಲ. ಇಮಂ ತು ಯಪ್ಪಠತಿ ವಿಮೋಕ್ಷ ನಿಶ್ಚಯಂ ನಹೀಯತೆ ಸತತಮವೇಕ್ಷತೆ ತಥಾ ಉಪದ್ರವಾನ್ ನಾನುಭವತ್ಯ ದುಃಖಿತಃ ಪ್ರಮುಚ್ಯತೆ ಕಪಿಲಮವೈತ್ಯ ಮೈಥಿಲಃ. ಇದನ್ನ ಯಾರು ಪಠನ ಮಾಡ್ತಾ ಇರ್ತಾನೆ, ಯಾರು ಇದನ್ನು ನೋಡ್ತಾ ಇರ್ತಾನೆ, ಉಪದ್ರವಾನ್ ನಾನುಭವತಿ, ನಮ್ಮ ಸುತ್ತ ಆಗುವ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲಂತೆ, ದುಃಖಿತನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಸಮಾಜ ಒಂದು ಗುಂಪು ಜ್ಞಾನಿಗಳಾಗ್ಬಿಟ್ರೆ ಮುಗಿತು. ಏನ್ ಮಾಡ್ತಾರೆ? ಏನು ಮಾಡ್ಲಾರ, ಯಾರು ಏನು ಮಾಡ್ಲಿಕ್ಕಾಗಲ್ಲ. ಹೀಗೆ ಶಾಂತಿ ಪರ್ವದಲ್ಲಿ 200ನೇ ಅಧ್ಯಾಯ. ಹೀಗೆ ಹೇಳಿದ ಮೇಲೆ ಯುಧಿಷ್ಠಿರ ಕೇಳಿದ, ಕಿಂಕಾರಣಂ ಮಹಾಪ್ರಾಜ್ಞ ದಹ್ಯಮಾನಶ್ಚ ಮೈಥಿಲ ಮಿಥಿಲಾಂ ನೇಹ ಧರ್ಮಾತ್ಮ ಪ್ರಾಹ ವೀಕ್ಷ ವಿದಾಹಿತಾಂ. ಅಲ್ಲ, ಯಾಕೆ, ಏನಾಯಿತು? ಅದನ್ನು ನಾನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿಬಿಡ್ತೇನೆ. ಜನಕೋ ಜನದೇವಸ್ತು ಕರ್ಮಾಣ್ಯಾಧಾಯ ಚಾತ್ಮನಿ ಸರ್ವಭಾವಮನುಪ್ರಾಪ್ಯ ಭಾವೇನ ವಿಚಚಾರಸಃ. ಜನಕ ಎನ್ನುವ ಜನದೇವ ತನ್ನ ಎಲ್ಲ ಕರ್ಮಗಳನ್ನು ದೇವರಲ್ಲಿ ಅರ್ಪಿಸಿ, ಸರ್ವಭಾವಮನುಪ್ರಾಪ್ಯ, ಎಲ್ಲರ ಒಳಗಡೆ ಇರುವ ದೇವರು ನನ್ನ ಒಳಗಡೆ ಇದ್ದಾನೆ ಅನ್ನುವ ಭಾವದಿಂದ ವಿಚಚಾರ, ಸುಖವಾಗಿ ತಿರುಗಾಡಿಕೊಂಡಿದ್ದ. ಯಜನ್, ಯಜ್ಞ ಮಾಡ್ತಾ, ದದನ್, ದಾನ ಮಾಡ್ತಾ, ಜುಹ್ವನ್, ಹೋಮಿಸುತ್ತಾ, ಪಾಲಯನ್ ಪೃಥಿವೀ ಮಿಮಾಂ, ಭೂಮಿಯನ್ನ ಪಾಲನೆ ಮಾಡ್ತಾ, ಅಧ್ಯಾತ್ಮವಿನ್ ಮಹಾಪ್ರಾಜ್ಞ, ಅಧಿಕ ಆತ್ಮನಾದ ದೇವರನ್ನ ತಿಳಿಯುತ್ತಾ ಮಹಾಪ್ರಾಜ್ಞನಾಗಿ ತನ್ಮಯತ್ವೇನ ನಿಷ್ಠಿತಃ, ದೇವರ ವಶನಾನು ಅಂತನ್ನುವ ಭಾವನೆಯಿಂದ ಇದ್ದ. ಸತಸ್ಯ ಹೃದಯ ಸಂಕಲ್ಪಂ ಜ್ಞಾತುಮೈಚ್ಛತ್ ಸ್ವಯಂ ಪ್ರಭು ಸರ್ವಲೋಕಾಧಿಪಸ್ತತ್ರ ದ್ವಿಜರೂಪೇಣ ಸಂಯುತಃ. ನೋಡಿ, ಸ್ವಯಂ ಪ್ರಭು ದೇವರಿಗೆ ಅನ್ನಿಸಿತಂತೆ, ಅವನ ಹೃದಯದಲ್ಲಿ ಸಂಕಲ್ಪ ಎಷ್ಟು ಗಟ್ಟಿ ಇದೆ ತೋರಿಸಬೇಕು ಅಂತ. ಶುಕಾಚಾರ್ಯರಿರಲಿಲ್ಲ. ದೇವರು ಬ್ರಾಹ್ಮಣ ವೇಷ ತೊಟ್ಟು ಬಂದ. ಮಿಥಿಲಾಯಾಂ ಮಹಾಬುದ್ಧಿ ವ್ಯಲೀಕಂ ಕಿಂಚಿದಾಚರನ್ ಸಗೃಹೀತ್ವಾ ದ್ವಿಜಶ್ರೇಷ್ಠೈ ನೃಪಾಯ ಪ್ರತಿವೇದಿತಃ. ಒಮ್ಮೆ ಏನ್ ಮಾಡಿದ, ಆ ದೇವರು ಬ್ರಾಹ್ಮಣ ರೂಪದಿಂದ ಬಂದು ಇಲ್ಲಿ ಸ್ವಯಂ ಪ್ರಭು ಅಂತಿದೆ. ಸ್ವಯಂ ಪ್ರಭು ಅಂದ್ರೆ ದೇವರು. ಅವನು ತಿರುಗಾಡ್ದ, ಏನೋ ಮಾಡಬಾರದ್ದೆಲ್ಲ ಮಾಡಿದ. ಅಂದ್ರೆ ಎಲ್ಲರಿಗೂ ದುಃಖ ಆಗುವ ಹಾಗೆ ಏನೋ ಮಾಡಿದ. ಆಗ ಬ್ರಾಹ್ಮಣರೆಲ್ಲ ಸಗೃಹೀತ್ವಾ ದ್ವಿಜಶ್ರೇಷ್ಠೈ ನೃಪಾಯ ಪ್ರತಿವೇದಿತಃ ಎಲ್ಲ ಹಿಡ್ಕೊಂಡು ಹೋಗಿ ಈ ಬ್ರಾಹ್ಮಣನನ್ನ ಉಳಿದ ಬ್ರಾಹ್ಮಣರೆಲ್ಲ ರಾಜನ ಮುಂದೆ ನಿಲ್ಲಿಸಿದ್ರಂತೆ. ಇದು ನಮ್ಮ ಬ್ರಾಹ್ಮಣರ ಮೆಂಟಾಲಿಟಿ. ನೋಡಿ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಅನ್ನುವ ನೆಪದ ಮೇಲೆ ಬಾಂಗ್ಲಾದೇಶದವರು ಒಬ್ಬ ಸಾಧುವನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಮರುಕ್ಷಣವೇ ಅವನನ್ನ ಒಂದು 2 ದಿವಸ ಬಿಟ್ಟು ಇಸ್ಕಾನ್ ಅವ್ರು ನಮ್ಮವರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಬಾಂಗ್ಲಾದೇಶದ ಕಥೆ.
ರಾಜಕೀಯ ಒತ್ತಡ ಏನೇ ಇರ್ಬೋದು, ಬೇರೆ ಕಡೆ ಎಲ್ಲ ತಪ್ಪು ಮಾಡಿದ ಮೇಲೆ ಅವ್ರು ನಮ್ಮವರು ಅನ್ನುವ ತೀವ್ರ ಹಪಾಹಪಿ ಜಾಸ್ತಿ ಆಗತ್ತೆ. ನಮ್ಮವರು ಅಂತ. ಬ್ರಾಹ್ಮಣರಲ್ಲಿ ಮಾತ್ರ ಹೀಗಿಲ್ಲ. ಈ ಮೊದಲಿಂದ ಇದೇ ಮೆಂಟಾಲಿಟಿ. ಒಬ್ಬ ಅಪರಾಧಿಯಿಂದ ಗೊತ್ತಾದ ಕೂಡಲೇ ಹಿಂದೆ ಸರಿದು ಬಿಡ್ತಾರೆ. ಅವ್ನು ಸಿಕ್ಬೀಳೋವರೆಗೂ ಬೇಕಾದ್ರೆ ಇವಾಗ ಕಲಿಯುಗದಲ್ಲಿ ಅವ್ನು ಸಿಕ್ಬೀಳೋವರೆಗೂ ಸುಮ್ಮನೆ ಇರ್ತಾರೆ, ಸಿಕ್ಕಿದ್ಮೇಲೆ ದೂರ ಇಟ್ಬಿಡ್ತಾರೆ. ಹಾಗೆ ಅಪರಾಧಂ ತಮುದ್ದಿಶ್ಯ ತಂ ರಾಜ ಪ್ರತ್ಯಭಾಷತ. ಆಗ ರಾಜ ನುಡಿದ, ನತ್ವಾಂ ಬ್ರಾಹ್ಮಣ ದಂಡೇನ ನಿಯೋಕ್ಷ್ಯಾಮಿ ಕಥಂಚನ ಮಮ ರಾಜ್ಯಾದ್ವಿನಿರ್ಗಚ್ಚ ಯಾವತ್ ಸೀಮಾ ಭುವೋ ಮಮಾಂ. ಅದಕ್ಕೆ ಬ್ರಾಹ್ಮಣ ನಿನಗೆ ಶಿಕ್ಷೆ ಕೊಡೋದಿಲ್ಲ, ನನ್ನ ರಾಜ್ಯದಿಂದ ಹೊರಗಡೆ ಹೊಟ್ಟೋಗು ಅಂದ. ಮಮ ರಾಜ್ಯಾದ್ವಿನಿರ್ಗಚ್ಚ ಯಾವತ್ ಸೀಮಾ ಭುವೋ ಮಮ. ನನ್ನ ರಾಜ್ಯದ ಗಡಿ ದಾಟ್ ಹೊಟ್ಟೋಗ್ಬಿಡು, ಬರಬೇಡ. ಯಾಕೆಂದ್ರೆ ಜ್ಞಾನಿಯಾದವನು ತಪ್ಪು ಮಾಡಿದರೆ ಅವನನ್ನ ರಾಜ್ಯದಿಂದ ಬಹಿಷ್ಕರಿಸಬೇಕೇ ವಿನಃ ಬೇರೆ ಅಲ್ಲ ಅಂತ. ಅದರಿಂದಾಗಿ ಇಲ್ಲಿ ಇರುವಂತಹ ಮಾತು. ಅದಕ್ಕೆ ಬ್ರಾಹ್ಮಣ ನಗ್ತಾ, ಕರಿಷ್ಯೆ ವಚನಂ ರಾಜನ್ ಬ್ರವೀಹಿ ಮಮ ಜಾನತಃ ಕಾ ಸೀಮಾ ತವ ಭೂಮೇಸ್ತು ಬ್ರೂಹಿ ಧರ್ಮಂ ಮಮಾದ್ಯ ವೈ. ಬ್ರಾಹ್ಮಣ ಹೇಳ್ದ, ಓಹೋಹೋ ನಿನ್ನ ಸೀಮೆಯೋ, ನಿನ್ನ ಸೀಮೆ ಎಷ್ಟು ಅಂತ ಹೇಳಪ್ಪ, ದಾಟ್ಕೊಂಡು ಹೋಗ್ತೀನಿ ಇಂದ. ಅವಾಗ ಅವನಿಗೆ ಸ್ಪಾರ್ಕ್ ಆಯ್ತು. ತಚ್ಛ್ರುತ್ವಾ ಮೈಥಿಲೋ ರಾಜ ಲಜ್ಜಯ ಅವನತಾನನಃ. ಆ ಮಾತಿನಿಂದ ಅವನು ಗೊತ್ತಾಗೋಯ್ತು, ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದೇನೆ ನೋಡಿ, ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದೇನೆ ಅಂತ ಗೊತ್ತಾಗೋಯ್ತು ಅವನಿಗೆ. ಯಾಕೆಂದ್ರೆ ತತ್ವದ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ರಿಂದ, ಬೇರೆ ಏನೋ ಅಲ್ಲ. ಈ ಕಥೆಯನ್ನ ಹೇಗೋ ಮಾಡಿ ಶತಾನಂದರ ಹೆಸರಿನಲ್ಲಿ, ಶುಕಾಚಾರ್ಯ ಹೆಸರಿನಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಹೇಳು, ಎಲ್ಲಿ ತನಕ ನಿನ್ನ ಗಡಿ? ನೋವಾಚ ವಚನಂ ವಿಪ್ರ ಲಜ್ಜಯ. ನಾಚಿಕೆ ಆಯ್ತಂತೆ ರಾಜನಿಗೆ. ಇರುವ ಸ್ವಲ್ಪ ಮಮತೆಯನ್ನ ಇವನು ಕೆಣಕ್ತಾ ಇದ್ದಾನೆ. ಮಮತೆ ಅಂದ್ರೆ ನನ್ನದು ಅನ್ನುವ ಭಾವ. ಮಮ ಇತಿ ಭಾವ ಮಮತ. ಇರುವ ಸ್ವಲ್ಪ ಮಮತೆಯನ್ನು ಇವನು ಕೆಣಕ್ತಾ ಇದ್ದಾನೆ. ನೋವಾಚ ವಚನಂ ವಿಪ್ರಂ ತತ್ವ ಬುದ್ಧ್ಯಾ ಸಮೀಕ್ಷತಂ ತತ್. ಇವನು ಈ ತರಹ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದ್ರೆ ಇವನ ಭಾವ ಏನಿರಬಹುದು ಅಂತ ಯೋಚನೆ ಮಾಡಿದ. ಬ್ರೂಹಿ ರಾಜೇಂದ್ರ ಗಚ್ಚಾಮಿ ತವ ರಾಜ್ಯಾದ್ವಿವಾಚಿತಃ. ಮತ್ತೆ ಉತ್ತರ ಕೊಡ್ಲಿಲ್ವಲ್ಲ. ರಾಜ ಹೇಳೋ, ಎಲ್ಲಿ ತನಕ ನಿನ್ನ ಸೀಮೆ? ಆಚೆ ಹೋಗ್ಬೇಕು ಅಂತ ಇದ್ದೀನಿ 2 ಬಾರಿ ಹೇಳ್ದ. ಆಗ ಅವನು ಯೋಚನೆ ಮಾಡಿ, ಆವಾಸೋವಾ ಮನಮೇಸ್ತ್ಯತ್ರ ಸರ್ವಾವಾ ಪೃಥಿವೀ ಮಮ ಗಚ್ಚವಾ ತಿಷ್ಠವಾ ಬ್ರಹ್ಮನ್ ಇತಿ ಮೇ ನಿಶ್ಚಿತಾ ಮತಿ. ಒಂದೋ ಮನೆನೇ ಇಲ್ಲ, ಒಂದೋ ಎಲ್ಲ ನನ್ನ ಮನೆ, ಇರ್ಬೋದು ಹೋಗ್ಬೋದು ಅಂದ್ಬಿಟ್ಟ. ಗೊತ್ತಾಗೋಯ್ತು ಅವನಿಗೆ. ಆಗ ಹೇಳಿದ, ತ್ವಮೇವಂ ಪದ್ಮನಾಭಸ್ಯ ನಿತ್ಯಂ ಪಕ್ಷಪದಾಹಿತಃ ಅಹೋ ಸಿದ್ಧಾರ್ಥ ರೂಪೋಸಿ ಗಮಿಷ್ಯೆ ಸ್ವಸ್ಥಿತೆಸ್ತು ವೈ. ಓಹೋ, ನಿನಗೆ ದೇವರ ಪೂರ್ತಿ ಅನುಗ್ರಹ ಆಗತ್ತೆ, ಆಗಲಿ, ಆಗಿದೆ, 3 ರೀತಿ ಹೇಳಿ ಅವನು ಹೊಟ್ಟೋಗಿ ಅದಹ ಚಾಗ್ನಿನಾಥಸ್ಯ ಮಿಥಿಲಾಂ ಭಗವಾನ್ ಸ್ವಯಂ. ದೇವರೇ ಹೊರಗಡೆ ಹೋಗಿ ಮಿಥಿಲೆಯನ್ನು ಸುಟ್ಟಿದ್ದು. ಅವನಿಗೆ ಏನು ಅನ್ನಿಸ್ಲೇ ಇಲ್ಲ. ಅನಂತಂ ಬತಮೇ ವಿತ್ತಂ ಭಾವ್ಯಂ ಮೇ ನಾಸ್ತಿ ಕಿಂಚನ. ಆಮೇಲೆ ಇರೋದು ಎಲ್ಲರಿಗೂ ಗೊತ್ತು. ಮಿಥಿಲಾಯಾಂ ಪ್ರದೀಪ್ತಾಯಾಂ ನಮೇ ಕಿಂಚನ ದಹ್ಯತೆ. ಮಿಥಿಲೆ ಅಲ್ವಾ ಸುಡ್ತಾ ಇರೋದು, ನಂದಲ್ಲ ಅಂದ. ಈ ರೀತಿ ಕೇಳಿ ಜನರಿಗೆಲ್ಲರಿಗೂ ಗಾಬರಿ ಆಯಿತು. ಅವಾಗ ಪುನಃ ಸಂಜೀವಯಾಮಾಸ ಮಿಥಿಲಾಂ ತ್ವಾಂ ದ್ವಿಜೋತ್ತಮಃ. ಮತ್ತೆ ದೇವರೇನು ಮಾಡಿದ? ಮೊದಲಿನಂತೆ ಇಟ್ಟ. ಆತ್ಮಾನಂ ದರ್ಶಯಾಮಾತ ವರಂ ಚಾಸ್ಮೈ ದದೌ ಪುನಃ. ತನ್ನನ್ನು ತೋರಿಸಿಕೊಂಡು ವರ ಕೊಟ್ಟ.
ಈ ರೀತಿಯಾಗಿ ನುಡಿದು ತತ್ರ ಇವ ಅಂತರಧೀಯತ, ಇಲ್ಲಿಯೇ ಕಣ್ಮರೆಯಾದ. ಏತತ್ತೇ ಕಥಿತಂ ರಾಜನ್ ಕಿಂ ಭೂಯ ಶ್ರೋತುಮಿಚ್ಛಸಿ, ಇದನ್ನು ಹೇಳಿದ್ದೀನಿ ಇನ್ನೇನು ಬೇಕು ಅಂತ ಕೇಳಿದ ಅನ್ನುವಲ್ಲಿಗೆ 201ನೇ ಅಧ್ಯಾಯ. ಇನ್ನು 202ನೇ ಅಧ್ಯಾಯ. ಇದು ಯಾರೂ ಕೇಳದ ಕಥೆ. ಈಗ ನಾವು ಮುಂದೆ ಹೇಳುವಂಥದ್ದು ಶ್ವೇತಕೇತುನ್ ಕೇಳಿದಿರ ನೀವು. ಶ್ವೇತಕೇತುವಿಗೆ ಮದುವೆಯಾಗಿ ಅವನು ಹೆಂಗ್ ಸಂಸಾರ ಮಾಡ್ದ ಅಂತ ಗೊತ್ತಾ? ಮುಂದಿನ ಕಥೆ ಅದು. ಶ್ವೇತಕೇತು ಮತ್ತು ಸುವರ್ಚಲ ಅನ್ನುವವಳ ಕಥೆ. ನಮಗೆ ಉಪನಿಷತ್ತಿನಲ್ಲಿ ಅವನ ಬಾಲಿಷ್ಯ, ಚೈಲ್ಡಿಶ್ನೆಸ್, ಅದು ಉಪನಿಷತ್ತಿನ ಅನೇಕ ಸಂಗತಿಗಳಲ್ಲಿ ಪ್ರತಿಪಾದಿತವಾಗಿ ಆಮೇಲೆ ಅದು ಹೋಯ್ತು ಅಂತಲೂ ಬರುತ್ತೆ. ಮುಂದಿನ ಕಥೆಯನ್ನು ಮಹಾಭಾರತ ಹೇಳುತ್ತೆ. ಯಾಕೆಂದ್ರೆ ಅವನ ಬಾಲಿಷ್ಯ ನಮಗೆಲ್ಲರಿಗೂ ಒಂದು ಉಪನಿಷತ್ತನ್ನೇ ಕೊಟ್ಟಿತು. ಅವನ ಗಾರ್ಹಸ್ಥ್ಯ ಮೆಚೂರ್ಡ್ ಆಗಿತ್ತು, ಅದರಿಂದಾಗಿ ನಮಗೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದನ್ನ ಇಲ್ಲಿ ನಾವು ನೋಡೋದು ಬಹಳ ಸೊಗಸಾಗಿದೆ ಕಥೆ. ಪ್ರಾಯ ನಾವಿಲ್ಲಿ 3 ನಿಮಿಷ ಇದೆ. ಇದನ್ನ ಹೇಳೋದಾ ಬೇಡವಾ, ಶುರು ಮಾಡೋದಾ ಬೇಡವಾ ಅಂತ ಇದೆ. ನಾವು ಕೇವಲ ಇದರ ಪೀಠಿಕೆಯನ್ನು ಮಾತ್ರ ನೋಡಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದಿಂದ ಚಿಕ್ಕಬೆಟ್ಟನಪುರ ಅಂತನೂ ಒಂದೇನೋ ಹಳ್ಳಿ ಇದೆ ಅಲ್ಲಿ, ಯಲಹಂಕ ಮತ್ತೆ ವಿದ್ಯಾರಣ್ಯಪುರದ ಮಧ್ಯೆ. ಅಲ್ಲಿ ಒಬ್ಬರ ಬಯಕೆ ಇಡೀ ಮತಗಳನ್ನೆಲ್ಲ ಅನುವಾದ ಮಾಡಿ ಮಧ್ವಮತವನ್ನು ಹೇಳಿ. ಯಾಕಂದ್ರೆ ನಾವು ಮಧ್ವಮತ ಯಾಕೆ ಗ್ರೇಟ್ ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆ ಅದನ್ನು ನಾವು ಮೆಚ್ಕೊಳ್ಬೇಕು, ಬೇರೆ ಮತಗಳು ಒಂದು ಮತಗಳೇ ಅಂತ ಹೇಳಿ. ಅದಕ್ಕಾಗಿ ನಾನು ಎಲ್ಲ ಪ್ರಾಚೀನ ಗ್ರಂಥಗಳಲ್ಲಿ ಇರುವ ಮತಸ್ವರೂಪ, ಚಾರ್ವಾಕ, ಜೈನ, ಬೌದ್ಧ, ಆಮೇಲೆ ಇದು ಪಾತಂಜಲ ದರ್ಶನ, ಕಾಪಿಲ ಸಾಂಖ್ಯ, ಆಮೇಲೆ ಲೋಕಾಯತ ಅಂದರೆ ಚಾರ್ವಾಕ ಅವ್ರದ್ದಾಯ್ತಲ್ಲ, ಪಾಶುಪತ, ಶಾಕ್ತಮತ, ಇವುಗಳನ್ನೆಲ್ಲವನ್ನ ಹೇಳಿ ಆಮೇಲೆ ರಾಮಾನುಜೀಯ ದರ್ಶನ, ಶಾಂಕರ ದರ್ಶನ, ಮಧ್ವ ದರ್ಶನದ ಕಡೆಗೆ ನಾವು ಬರ್ತೇವೆ. ನೋಡೋಣ, ದೇವರನ್ನು ಆಗ ಮಾಡಿಸಿದರೆ ಹೇಳೋಣ, ಅದು ಹೇಳಬೇಕು ಅಂತ. ಅದರಿಂದಾಗಿ ಈ 3 ದಿವಸದಲ್ಲಿ ಮುಗಿಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಈ ಕಥೆ ಮುಗಿಯುತ್ತೆ ಪ್ರಾಯ. ಅದನ್ನು ಅವಾಗ ನೋಡೋಣ. ಪ್ರಶ್ನೆ ಈಗ ಅನುವಾದ ಮಾಡಿಬಿಡ್ತೇನೆ. ಅಸ್ತಿ ಕಶ್ಚಿದ್ಯದಿ ವಿಭೋ ಸದಾರೋ ನಿಯತೋ ಗೃಹೇ ಅತೀತ ಸರ್ವಸಂಸಾರ ಸರ್ವದ್ವಂದ್ವ ವಿವರ್ಜಿತ. ಯಾರಾದರೂ ಒಬ್ಬ ಹೆಂಡತಿಯಿಂದ ಕೂಡಿಕೊಂಡು ಮನೆಯಲ್ಲಿ ನಿಯತನಾಗಿ ಎಲ್ಲ ಸಂಸಾರವನ್ನು ದಾಟಿ ದ್ವಂದ್ವವರ್ಜಿತನಾಗಿ ಮೋಕ್ಷ ಪಡೆದದ್ದುಂಟೆ? ಆ ತರಹದ ಒಬ್ಬ ಪುರುಷ ಇದ್ರೆ ಹೇಳಿ, ಕೇಳಬೇಕು ಅಂತಿದ್ದೀವಿ. ಆಗ ಸುವರ್ಚಲ ಮತ್ತು ಶ್ವೇತಕೇತುವಿನ ಉಪಾಖ್ಯಾನವನ್ನ ನಿರೂಪಣೆ ಮಾಡ್ತಾರೆ. ಆ ಸುವರ್ಚಲ ಅಂತ ಇದ್ದಾಳಲ್ಲ, ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅವಳು. ಅದೇ ಆ ಕ್ಯಾರೆಕ್ಟರ್ನೆಲ್ಲ ಪರಿಚಯವೇ ಮಾಡ್ತಿಲ್ಲ. ಇವ್ರು ಏನು ಹೇಳ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಅನ್ಕೊಂಡ್ಬಿಡ್ಬೇಕು. ನಾವು ಕ್ರಿಶ್ಚಿಯಾನಿಟಿಯಲ್ಲಿರೋ ತರಹ, ಇಸ್ಲಾಂನಲ್ಲಿ ಇರೋ ತರಹ ನಮ್ಮ ಶಾಸ್ತ್ರದಲ್ಲಿ ಒಳ್ಳೆ ಹೆಣ್ಣೇ ಇಲ್ಲ ಅಂತ. ಇಸ್ಲಾಂನಲ್ಲಿ ಆದರ್ಶ ದಾಂಪತ್ಯ ಇಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಆದರ್ಶ ದಾಂಪತ್ಯ ಇಲ್ಲ. ಎಲ್ಲ ಮತದಲ್ಲಿರುವ ಆದರ್ಶ ದಾಂಪತ್ಯವನ್ನು ಒಮ್ಮೆ ಚಿತ್ರಿಸಿ ಅಂತ ಯಾರೋ ಒಬ್ಬರು ಹೇಳಿದ್ರು. ನಾನು ಹೇಳಿದ ನನಗೆ ಗೊತ್ತಿಲ್ಲ, ನಾನು ಕೂಡ ಒಬ್ಬರ ಹತ್ರ ಶಿಷ್ಯನಾಗಿ ಹೋಗ್ಬೇಕಷ್ಟೇ ಅಂತ. ಒಬ್ಬ ಇಸ್ಲಾಂ ಮತಾನುಯಾಯಿಯ ಹತ್ತಿರ ಹೋದ್ವಿ. ಅವಾಗೆಲ್ಲ ನಾನು ಬಹಳ ಸಾಹಸ ಮಾಡಿದ್ದೀನಿ. ಹೋಗಿ ಆದರ್ಶ ದಾಂಪತ್ಯದ ಬಗ್ಗೆ ಹೇಳಿ, ಹಾಗಂದ್ರೆ ಏನು ಅಂತ ಕೇಳ್ದ ಅವನು. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ಮೊನ್ನೆ ಖದೀಜಾ ಅಂತ ಹೇಳಿ ಒಂದು ಕಾದಂಬರಿ, ಪ್ರೊಫೆಟ್ ಮೊಹಮ್ಮದರ
ಮೊದಲನೆಯ ಹೆಂಡತಿಯ ಬಗ್ಗೆ ಬಂದದ್ದು. ಅಲ್ಲಿ ಇಸ್ಲಾಂನಲ್ಲಿ ಆದರ್ಶ ದಾಂಪತ್ಯದ ಕಾನ್ಸೆಪ್ಟೇ ಇಲ್ಲ. ನಮ್ಮಲ್ಲಿ ಎಂತೆಂಥ ದೊಡ್ಡದು ದ್ರೌಪದಿ, ಸೀತೆ, ಅವ್ರನ್ನ ಬಿಡಿ, ಸುವರ್ಚಲ, ಸೃಚಾವತಿ ಅಂತ ಒಬ್ಳು ಬರ್ತಾಳೆ ಅವಳು, ಆಮೇಲೆ ಗಾರ್ಗಿ, ಮೈತ್ರೇಯಿ, ಅಯ್ಯೋ ಅದ್ಭುತ, ಕುಂತಿ. ಆದರೆ ಒಂದು ಮಾತ್ರ, ಇವರು ಏನದು ಸ್ತ್ರೀ ಧರ್ಮ ಅಂತ ಬರೀತಾರಲ್ಲ, ಆ ಥರದ್ದೇನಿಲ್ಲ ಇಲ್ಲಿ. ಎಂತೆಂಥದೋ ಬರೀತಾರೆ, ಅಯ್ಯೋ ರಾಮ, ನಗಬೇಕಾ ಅಳಬೇಕಾ ಗೊತ್ತೇ ಆಗಲ್ಲ. ಇವುಗಳು ಹೀಗೆ, ಅವುಗಳು ಹಾಗೆ ಇರಲಿ. ಅದರಿಂದಾಗಿ ಅದನ್ನು ನಾವು ಮತ್ತೆ ನೋಡುವ. 201ನೇ ಅಧ್ಯಾಯ. ಕೃಷ್ಣಾರ್ಪಣಮಸ್ತು.